ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಕರ್ನಾಟಕದ ಗಡಿಭಾಗದಲ್ಲಿರುವ ಕರ್ನಾಟಕದ ಬರಡು ಭೂಮಿ ಸರ್ಕಾರ ತಮ್ಮ ಸಂಪತ್ತನ್ನು ಕಾಪಾಡಲು ಅವರ ನಗರದ ಕಠಿಣವಾದ ಔಷಧಿ ಮತ್ತು ಕಸ ಕಡ್ಡಿಗಳನ್ನು ಹಾಕಲು ತಡೆ ವಿಧಿಸಿದ್ದಾರೆ. ಹಾಗಾಗಿ ಕೆಲವು ಕಟಕರು ದುಡ್ಡೆಂಬ ರಾಕ್ಷಸನೊಂದಿಗೆ ಕರ್ನಾಟಕದ ಗಡಿಯಲ್ಲಿರುವ ಪೊಲೀಸರನ್ನು ಅವರ ವಶ ಮಾಡಿಕೊಳ್ಳುತ್ತಿದ್ದಾರೆ. ಅವರು ಕರ್ನಾಟಕದ ಗಡಿಯಲ್ಲಿರುವ ಬರಡು ಗ್ರಾಮವನ್ನು ಗುಪ್ತವಾಗಿ ಕಸವನ್ನು ಹಾಕಲು ಇದು ಸೂಕ್ತವಾದ ಜಾಗವೆಂದು ಆಯ್ಕೆ ಮಾಡಿ ಸಂಚು ಮಾಡುತ್ತಿದ್ದಾರೆ. ಇದಕ್ಕಾಗಿ ಆ ಊರಿಗೆ ಸೇರಿದ ಕೌನ್ಸಿಲರ್ ಕೆಲವು ರಾಜಕಾರಣಿಗಳಿಗೆ ತಾವು ದುಡ್ಡನ್ನು ಕೊಟ್ಟು ತಮ್ಮ ವಶ ಮಾಡಿಕೊಳ್ಳುತ್ತಿದ್ದಾರೆ. ದುಡ್ಡಿನ ಸರ್ಕಾರದ ಪರಿಣಾಮ ಈ ಊರಿನಲ್ಲಿ ರಾತ್ರಿ ಹೊತ್ತು ಕಸ ಕಡ್ಡಿಗಳನ್ನು ತಂದು ತುಂಬುತ್ತಿದ್ದಾರೆ. ಈ ಕಸದ ದುರ್ನಾತದಿಂದ ಸೊಳ್ಳೆಗಳು ಹಾಗೂ ಕೆಲವು ರೋಗಗಳು ಕೂಡ ಹರಡುತ್ತಿದೆ. ಪ್ರತಿದಿನ ಅಲ್ಲಿ ವಾಸವಾಗಿರುವ ಮಕ್ಕಳು ಮತ್ತು ಗರ್ಭಿಣಿ ಹೆಂಗಸರು ಮತ್ತು ಕೂಲಿ ಕೆಲಸಗಾರರು ಈ ಕಸವನ್ನು ದಾಟಿ ಹೋಗುವ ಪರಿಣಾಮ ಇವರೆಲ್ಲರೂ ಕೂಡ ತುಂಬಾ ಕಷ್ಟಪಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಜಾಗದಲ್ಲಿರುವ ಮೂಕ ಪ್ರಾಣಿಗಳು ಕೂಡ ಈ ಕಸದ ರಾಶಿಯಿಂದ ನೀರಿನವರೆಗೆ ಪ್ರಯಾಣ ಮಾಡುತ್ತದೆ. ಆ ನೀರನ್ನು ಬಳಸುವ ಎಲ್ಲರೂ ರೋಗದಿಂದ ಬಳಲುತ್ತಿರುತ್ತಾರೆ. ಇಲ್ಲಿವರೆಗೂ ನಮ್ಮನ್ನು ಆಳುತ್ತಿರುವ ರಾಜಕಾರಣಿಗಳು ಇನ್ಮುಂದೆ ಕಸ ಹಾಗೂ ಕಠಿಣವಾದ ಔಷಧಿ ತ್ಯಾಜ್ಯವನ್ನು ತಂದು ಹಾಕುವ ರಾಕ್ಷಸರಾಗಿ ಜನರ ಮಧ್ಯೆ ವಿಶ್ವರೂಪ ತಾಳುತ್ತಿದ್ದಾರೆ. ಇನ್ನು ಯಾವುದರಲ್ಲೆಲ್ಲ ರಾಜಕೀಯ ಮಾಡಲು ಈ ರಾಕ್ಷಸರು ಜನ್ಮ ತಾಳುತ್ತಾರೋ ಈ ಸಮಾಜ ಓಟು ಎಂಬ ನೀಲ ಛಾಯೆಗಾಗಿ ನಮ್ಮನ್ನು ರಕ್ಷಿಸಬೇಕು. ಸಾರ್ ಸಾರ್ ಏನಯ್ಯ ಲೋಡ್ ಬಂದಿದೆ ಸರ್. 3-4 ಗಂಟೆಗೆ ಬರುತ್ತಾನೆ. ಛೇ, ಕಸದ ಲೋಡ್ ಅಲ್ವಾ ಸರ್? ಬನ್ನಿ ಸರ್, ಬೇಜಾರಾಗ್ಬಿಡಿ ಸರ್, ಬನ್ನಿ ಸರ್. ಏನಯ್ಯ ವಾಸನೆ ಗುಟ್ಟೆ ತೊಳಿಸ್ತಾ ಇದೆ. ಚೆಕ್ ಪೋಸ್ಟ್ ತೆಗಿಯಕ್ಕಾಗಲ್ಲ, ಹೊರಡು. ಯೋ, ಬರ್ತಾ ಬರ್ತಾ ಲೋಡ್ ಎಲ್ಲ ಜಾಸ್ತಿ ಆಗ್ತಿದೆ. ಊರಲ್ಲಿ ಬೇರೆ ಗಲಾಟೆಗಳಾಗ್ತಿದೆ. ಇನ್ಮೇಲೆ ನೋಡ್ಕೊಂಡು ಕಡಿಮೆ ಮಾಡೋ. ಸದ್ಯಕ್ಕೆ ಇದನ್ನು ಇಟ್ಕೊಳ್ಳಿ ಸರ್, ತಗೊಳ್ಳಿ ಸರ್. ನೋಡ್ಕೊಂಡು ಮಾಡೋಣ ಬಿಡು ಚಟ. ಲೋಡ್ ಎಷ್ಟು ಬೇಕಾದ್ರೂ ತಗೊಂಬಾ. ಚೆಕ್ ಪೋಸ್ಟೇ ನಿಂದೇನಯ್ಯ. ಲೈ ಎತ್ತ ಗಾಡಿ. ನಡಿ ನಡಿ, ಬೇಗ ನಡಿ. ಹೋಗ್ತಾ ಇರ್ಬೇಕು. ಹೋಗು ಹೋಗು, ಹೋಗ್ತಾ ಇರೋ, ಬೇಗ ಹೋಗಯ್ಯ.
ಅಯ್ಯೋ ಬೆಳಿಗ್ಗೆ ಮಾಮೂಲಿ ನಾನು ಇದ್ದಾನೆ, ಏನ್ ಪಾಪ ಮಾಡಿದ್ನೋ ಏನೋ ಮುಚ್ಕೊಂಡು ಈ ಕಡೆ ಬರ್ತಾ ಹಿಂಗ್ ಬಂದು ಇಲ್ಲಿ ಸತ್ತವನೆ. ನೋಡಿದ್ರೆ ಜನ ಸೇರೋರೆ ನೋಡಿದ್ರೆ ಆಂಬುಲೆನ್ಸ್ ಬಂದಟ್ರೆ ಏನ್ ಕರ್ಮನೋ ಬಿಡ. ಪೊಲೀಸ್ ಕನ್ಫರ್ಮ್ ಮಾಡಿದ್ರಾ? ಇಲ್ಲ ಸರ್. ಹಿಂಗೆಲ್ಲ ಸಾಯೋದಕ್ಕೂ ಎಲ್ಲೋ ಪಾಪ ಮಾಡಿ ಬಂದಿರ್ಬೇಕು. ಏಯ್ ಜಾಗ ಬಿಡ್ರಿ ಜಾಗ ಬಿಡ್ರಿ. ಏಯ್ ಬಿಡೆ ಜಾಗ ಬಿಡ್ರಿ. ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ. ಹಿಂದೆ ಬನ್ನಿ ಹಿಂದೆ ಬನ್ನಿ. ಏಯ್ ಹೋಗ್ರಿ ಹಿಂದೆ. ಸರ್ ತಮ್ಮ ಹಿಂದೆ ಹೋಗು. ಹಿಂಗೆ ಹೇಳ್ತಾ ಇರೋದು. ಏಯ್ ಬೈಕ್ ಪುಟ್ಟ ಆಯ್ತಾನ ಆಯ್ತಾನ. ಸರಿ ಅಣ್ಣ. ಒಂದು 50 ವರ್ಷ ಇರ್ಬೋದು ಸರ್. ಹಾಕೋ ಹೇಳ್ತೀನಿ. ಜಾಸ್ತಿ ಮಾತಾಡ್ತಾನೆ. ಬಾಡಿಲಿ ಮಾರ್ಕ್ ಏನೂ ಇಲ್ಲ ಸರ್. ಬಾಯಲ್ಲೆಲ್ಲ ರಕ್ತ ಬಂದಿದೆ. ಸೂಸೈಡ್ ಅಂತ ಅನ್ಸುತ್ತೆ ಸರ್. ವಿಷಯನ ನೋಡ್ಕೊಂಡು ಮಾಡು. ಸರಿ ಸರ್, ನಾನು ನೋಡ್ಕೋತೀನಿ. ಕೆಲಸನೆಲ್ಲ ಮುಗಿಸ್ಬಿಟ್ಟು ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಅಯ್ಯೋ ಇವ್ರ ಮನೆಯವ್ರು ಇನ್ನ ಏನೇನ್ ಅನುಭವಿಸ್ಬೇಕು ಇವನಿಂದ. ಏನ್ ಕೇಳ್ತಾರೋ ಯಾರಯ್ಯ ಮೊದಲು ನೋಡಿದ್ದು? ಅಯ್ಯೋ ನಂಗಂತೂ ಗೊತ್ತಿಲ್ಲ ಸರ್. ಕೇಳ್ತಾ ಇದ್ದೀನಲ್ಲ. ಹೋಗೋಣ. ಸರ್ ನಾನೇ ಸರ್ ನೋಡಿದ್ದು. ಇವನ ಹತ್ರ ಸರಿಯಾಗಿ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಸ್ಟೇಷನ್ ಕರ್ಕೊಂಡ್ ಬಾ. ಸರಿ ಸರ್. ಜಾಗ ಬಿಡಿ ಜಾಗ ಬಿಡಿ. ಆಂಬುಲೆನ್ಸ್ ಸೈಡ್ ಬನ್ನಿ. ಹೇಳಿ ಬಾಡಿ ಸೈಡ್ ಬನ್ನಿ, ನಿಮ್ಗೆ ಹೇಳ್ತಾರೆ. ಏ ಸೈಡ್ ಬನ್ನಿ. ವಿಟ್ನೆಸ್ ಬಾಪ ಇಲ್ಲಿ. ಕೋಮದಿ ಎಷ್ಟೊತ್ತು? ಬೇಗ ಬಾ. ಹಾ ಬಂದೇರಿ. ಆಚೆ ತುಂಬಾ ಕೆಲಸ ಇದೆ ಕಣೆ, ಬೇಗ ಬಾ. ಏನ್ ಬಾರಿ ದೊಡ್ಡ ಕೆಲ್ಸ ನಿಮ್ದು. ಊರಿಗೆ ಹೋಗಿ ನಾಟಕ ಆಡ್ಕೊಂಡ್ ಬರತ್ತಾನೆ ನಿಮ್ ಕೆಲ್ಸ. ಈ ತರ ಊರನ್ನೇ ತಲೆ ಮೇಲೆ ಎತ್ಕೊಂಡ್ ಮೆರೆಸಿದ್ರೆ ನಮ್ ಸಂಸಾರನ ಯಾವಾಗ ಸಾಕೋದು? ಏಯ್, ನಮ್ಮಂತವ್ರೆ ಊರಲ್ಲಿ ನಡೆಯುವಂತ ವಿಷಯ ಕೇಳೋದ್ರಿಂದಾನೇ ಪಕ್ಷದಲ್ಲಿ ಸ್ವಲ್ಪ ಜನ ಭಯ ಭಕ್ತಿಯಿಂದ ಇರೋದು. ಶರ್ಟ್ ಕೊಡೆ. ಎಷ್ಟೊತ್ತಿಂದ ಐರನ್ ಮಾಡ್ತಾ ಕೂತ್ಕೊ. ತಗೊಳ್ಳಿ ಹಿಡ್ಕೊಳ್ಳಿ. ನಿಮ್ಗೆಲ್ಲ ಊರಿನ ಬಗ್ಗೆ ಬಿಗ್ ಬಾಸ್ ಮತ್ತೆ ಸೀರಿಯಲ್ ಅಲ್ಲಿ ಹೇಳಿದ್ರೆ ಅರ್ಥ ಆಗೋದಲ್ವಾ? ಬಿಟ್ರೆ ಸಮುದ್ರನೇ ತಂದ್ಕೊಡ್ತೀನಿ ಅಂತ ಹೇಳ್ಬಿಡ್ತೀರಾ? ಸರಿ ಆಯ್ತು, ಹುಷಾರಾಗಿ ಹೋಗ್ ಬನ್ನಿ. ಏಯ್ ಬಾ. ಬಿಡಿ, ನನ್ನ ಹೋಗ್ಬೇಕು ಅಂತ ಹೇಳಿದ್ರಲ್ಲ. ಏಯ್, ಅದನ್ನ ಆಮೇಲೆ ನೋಡ್ಕೋತೀನಿ. ಮೊದ್ಲು ನಮ್ ಕೆಲ್ಸ ನೋಡ್ಕೊಳ್ಳೋಣ. ಛೆ, ಬಿಡ್ರಿ. ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನಿದು? ಯಾಕೆ ತಳ್ತಾ ಇದ್ಯಾ ಕೋಮದಿ? ಕೋಮದಿ, ಅಮ್ಮ ಕೋಮದಿ, ಏನಾಯ್ತಮ್ಮ ಕೋಮದಿ? ಇರಮ್ಮ, ಬಂದೆ ನಾನು. ಕೋಮದಿ, ಏನಮ್ಮ ಆಯ್ತು ನಿಗೆ? ಕೋಮದಿ, ಕೋಮದಿ, ಏನವಾಯ್ತು? ನಮಸ್ಕಾರನಪ್ಪ. ಈಗ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಪರವಾಗಿಲ್ವಾ? ಮಾತ್ರ ಎಲ್ಲ ತೊಗೊಂಡಿದ್ದೀರ ತಾನೆ? ಗುಡ್. ಇವಾಗ ಆರಾಮ? ಗುಣ, ಹಲೋ ಸರ್. ನಮಸ್ತೆ ಸರ್. ಗುಣ, ಈಗ ಪರವಾಗಿಲ್ವಾ? ಏನಮ್ಮ, ಹೆಲ್ತ್ ಓಕೆ ತಾನೆ? ಗುಡ್. ಏನು ಭಯ ಪಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಅಣ್ಣ, ಆ ಗುಣ ಮತ್ತೆ ಅವನ ಫ್ರೆಂಡು ಲೆನಿನ್ ಸೇರ್ಕೊಂಡು ಊರೊಳಗೆ ಹೋರಾಟ ಮಾಡ್ತೀನಿ ಅಂತ ಸೀನ್ ಮಾಡ್ತಿದ್ದಾರೆ. ಏನ ಹೋರಾಟನ? ಹೌದಣ್ಣ. ಬಿಡ್ಬಾರ್ದು ಕಣ್ರೋ. ಊರನ್ನ ಉದ್ಧಾರ ಮಾಡ್ತೀನಿ ಅನ್ನೋ ನಾವು ಊರಲ್ಲಿ ಏನಾದ್ರು ಬೆಳೆಯಕ್ ಬಿಟ್ರೆ ಆಮೇಲೆ ನಮ್ಮನೇಲಿ ಹೇಳಕ್ಕೂ ತೊಳ್ಕೊಳಕ್ಕೂ ಅವನ ಹತ್ರ ಪರ್ಮಿಷನ್ ತಗೊಳ್ಳೋ ಲೆವೆಲ್ಗೆ ನಮ್ಮ ಹತ್ರ ರಾಜಕೀಯ ಮಾಡ್ತಾರೆ. ಕರೆಕ್ಟ್ ಅಣ್ಣ. ಅಣ್ಣ ಸೂಪರ್ ಅಣ್ಣ. ರಾಜಕೀಯದ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ? ಲೈ, ನೀನು ಹಸಿ ಹಮ್ಮಿಕೊಂಡಿರೋ ಸಾಕು. ಅವನ ಕೆಲಸ ಅವನ ಮಾಡಿದ್ರೆ ಕಣ್ಲ ಮರ್ಯಾದೆ. ನಮಗೆ ಯಾಕ್ಲ ರಾಜಕೀಯ ಕಾಡ್ಸಾಕಲೇ? ಹುಡುಗ್ರಲ್ಲಿ
ಸರಿ ಸರ್, ನಾನು ನೋಡ್ಕೊತೀನಿ. ಓ ಆಕಾಶದಲ್ಲಿರುವ ನನ್ನ ತಂದೆಯೇ, ಸಕಲ ಕಷ್ಟಗಳನ್ನು ನಿವಾರಿಸಿ ಎಲ್ಲರಿಗೂ ಯಾವುದೇ ರೀತಿಯಾದ ಆಪತ್ತು ಬರದಂಗೆ ಕಾಪಾಡು ನನ್ನ ತಂದೆ. ಆಮೇನ್. ಅಣ್ಣ, ಆ ಪೊಲೀಸ್ ನನ್ ಮಗ ನಮ್ ಹುಡುಗರ ಜೊತೆ ಜಗಳ ಮಾಡ್ತಾನೆ ಅಂತ ಸ್ಟೇಷನ್ ಇಂದ ನಮ್ ರಾಮು ಹೇಳ್ದಣ್ಣ. ಎಲ್ಲ ಕಡೆಯಲ್ಲೂ ಶಾಂತಿಯನ್ನು ದೊರಕಿಸು ತಂದೆಯೇ. ಏನ್ ಗುಣಾಣ ಡಲ್ ಆಗಿದ್ಯಾ? ಏನು ಇಲ್ಲ ಕಣ, ಗೋಮತಿಗೆ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದೆ. ಏನ್ ಗುಣ, ಅದೆಲ್ಲ ಏನು ಆಗಲ್ಲ, ಚಿಂತೆ ಮಾಡಬೇಡ. ಮವ ಸಾಕು, ಓವರ್ ಆಗಿ ಮಾತಾಡ್ಬೇಡ. ಏಯ್, ಕಿಂಡಲ್ ಮಾಡ್ದೆ ಆಟ ಆಡ್ರಲ್ಲಿ. ಲೇ ತಿನ್ನಕ್ಕೇನ ತಗಳ. ತಮ್ಮ ಅಲ್ಲೇಳಿನ್ ಹೇಳಿ ಅಣ್ಣ. ಮುತ್ಕುಂದ್ ಪಿಕ್ಚರ್ ಹೆಂಗಿತ್ತು? ಏನಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ಓಪನಿಂಗ್ ಅಲ್ಲಿ ಅವ್ರು ಮಾತಾಡಿರೋ ಪಂಚಿಂದ ಸಾಂಗು, ಫೈಟ್, ಕಾಮಿಡಿ ಅಂತ ಎಲ್ಲಾದ್ರಲ್ಲೂ ತಲೈವರ್ ಚಿಂದಿ ಮಾಡ್ಬಿಟ್ರು ಗೊತ್ತಾ? ಈಗ್ಲೂನಾ? ಬರೀ ಅಷ್ಟೇನಾ? ನಮ್ ಕನ್ಸಿನ್ ರಾಣಿ ಜೊತೆ ನಮ್ ಬಾಸ್ ರೊಮ್ಯಾನ್ಸ್ ಸಕ್ಕದಾಗಿ ಮಾಡಿದ್ದಾರೆ. ಅದೆಂತ ರೊಮ್ಯಾನ್ಸ್, ಅಯ್ಯೋ. ಅಯ್ಯೋ ಚಿಂದಿ. ಹೌದು. ಲೇ ಮುದ್ಕ ಆದ್ರೂ ಹೆಂಗೋ ಮಾಡ್ತಾನವನು. ಅಣ್ಣ ಸುಮ್ನೆ ಏನೇನೋ ಮಾತಾಡ್ಬೇಡಿ ನೀವು. ಏನೋ ಸುಮ್ನೆ. ಇನ್ನು ಎಷ್ಟು ದಿನಾನು? ಕರೆಕ್ಟ್ ಕೇಳ್ದೆ, ತುಂಬಾ ದಿನದಿಂದ ನನಗೂ ಆ ಡೌಟ್ ಇತ್ತು. ಜಗಳ ಬೇಡ ಕಣ, ನಡ್ರ ಹೋಗೋಣ. ಸುಮ್ಮನೆ. ಏಯ್ ಪೊಲೀಸ್. ಯೋ ಅಲ್ಲೇನ್ ನೋಡಯ್ಯ. ಏಯ್ ಇಲ್ಲೇನೋ ಮಾಡ್ತಿದ್ದೀರಾ? ಲೇ ಮುಳ್ಳಂದಿ ಮುಗ್ತವ್ನೆ, ನೀನೇನ್ ಪ್ಲೇ ಬಾಯಾ? ಕಡ್ಲೆ ಬೀಜ ತಿನ್ಕೊಂಡು ಹುಡುಗಿರ್ನ ಪಟಾಯಿಸೋಣ ಅಂತ ಬಂದಿದ್ಯಾ? ಏಯ್ ಅಲ್ಲೇನಯ್ಯ ಮಾತು ಎಲ್ಲ ಗಾಡಿಗೆ ಹಾಕೋ. ಕೈ ಇಡ್ಬೇಡಿ ಸರ್. ಲೇ ಗಾಡಿಗತ್ತೋ ಅಂದಿ. ಸರ್ ನಾನೇನು ಮಾಡಿಲ್ಲ ಸರ್. ಕೇಳಿದ್ದು ಇಲ್ಲಿ ತೊಂದರೆ ನಡೀತಾ ಇದೆ ಎಷ್ಟ್ ಸಲ ಹೇಳಿದ್ದು ಇಲ್ಲಿಗ್ ಬರ್ಬೇಡಿ ಅಂತ, ಬನ್ನಿ ಮನೆಗೆ ಹೋಗೋಣ. ಬಿಡಿ ಸರ್. ಏನ್ ಸರ್ ಸಮಸ್ಯೆ? ಗಾಡಿಲಿ ಆಯಿಲ್ ಕಡಿಮೆ ಆಗಿದೆ, ಅದೇ ಸಮಸ್ಯೆ. ಹಾಕೊಡ್ತೀರಾ? ಪ್ಲೀಸ್ ಸರ್, ಪ್ಲೀಸ್ ಅಪ್ಪ ಸರ್. ಹಂಗೆಲ್ಲ ಏನೂ ಇಲ್ಲಪ್ಪ, ನಿನ್ ಮನೆಗೆ ಹೋಗು, ನಾನು ಬರ್ತೀನಿ. ಅಪ್ಪ ಹೇಳ್ತಿಲ್ವಾ, ನಿಮ್ ಮನೆಗೆ ಹೋಗಿಯಪ್ಪ. ಈ ಕುಳ್ಳನ್ ಮಗನೇ ಬಂದು ಜಗಳ ಕಾದಿದ್ದು. ಲೇ ಯಾವ ನೋಡಕ್ ಮಾತಾಡ್ತೀರಾ? ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ಏನೋ ಮಗ ನೋಡ್ತಾ ಇದ್ಯಾ? ನಡಿ ಹತ್ತೋ ಗಾಡಿನ. ಅಪ್ಪ ಇವ್ರ ಕಾಲ್ಗೆ ಏನಕ್ಕಪ್ಪ ಬೀಳ್ತಾ ಇದ್ಯಾ? ಅದೇನಾಗುತ್ತೋ ನೋಡ್ಕೊಳ್ಳೋಣ ಬಾ. ಸುಮ್ಮನೆ ಸರ್. ಸರ್ ಪ್ಲೀಸ್ ಅಳ್ಬೇಡಪ್ಪ. ಸರ್. ಸರ್ ಅಪ್ಪ ಹೇಳ್ದೆ ಅಲ್ವಾ, ಎದೋಳಪ್ಪ. ಅಪ್ಪ ಎದೋಳಪ್ಪ, ಬಾಪ ಹೋಗೋಣ. ಕೇಳೋದನ್ ಕೇಳು, ಬಾಪ ಹೋಗೋಣ. ಕೇಳ್ಕೊತೀನಿ ಸರ್. ಸರ್ ಬೇಡ್ಕೊತಾ ಇದ್ದೀನಿ ಸರ್, ಪ್ಲೀಸ್ ಸರ್. ಹಾಕ್ಬೇಡ ಮಾಂಸದ ಗಲೀಜ್ ಹಾಕ್ಬೇಡ. ಆಸ್ಪತ್ರೆ ಗಲೀಜನ್ನು ಹಾಕ್ಬೇಡ. ನಮ್ಮೂರೇನ್ ಕಸ ತೊಟ್ಟಿನ ಇದನ್ನೆಲ್ಲ ಮಾಡಿ ದುಡ್ಡು ತಗೋತೀರಾ? ನಿಲ್ಸಿ. ಮಾತು ಕೊಡಿ. ನಮ್ಮ ಭವಿಷ್ಯಕ್ಕೆ ನೀವೇ ಮಾತು ಕೊಡಿ. ತಡಿತೀವಿ. ನಿಲ್ಲಿಸ್ತೀವಿ. ಬದುಕಕ್ ಬಿಡಿ. ಜೀವಂತವಾಗಿ ಬದುಕಕ್ ಬಿಡಿ. ಸಾಕ್ ನಿಲ್ಸ್ರಯ್ಯ. ಹೌದು, ಈ ತರ ಪಬ್ಲಿಕ್ ಅಲ್ಲಿ ಹೋರಾಟ ಮಾಡಕ್ಕೆ ಏನಾದ್ರು ಪರ್ಮಿಷನ್ ತಗೊಂಡಿದ್ದೀರಾ? ನಮಗ್ ರಕ್ಷಣೆ ಕೊಡ್ತೀರಿ ಅನ್ಕೊಂಡ್ರೆ ಹೆದರ್ಸಕ್ ಬಂದಿದ್ದೀರಾ? ಸರ್, ಬೇರೆ ಯಾರಾದ್ರೂ ದೊಡ್ಡ ಆಫೀಸರ್ ಇದ್ರೆ ಕರ್ಕೊಂಬನ್ನಿ. ಏನ್ ತಲೆ ಹರಟೆ ಮಾಡ್ತಿದ್ಯಾ? ಸರ್, ನಮ್ ಜೀವನನೇ ಈ ಮಣ್ಣು ಸರ್. ಈ ಮಣ್ಣಲ್ಲಿ ಮಾಂಸದ ಗಲೀಜು, ಆಸ್ಪತ್ರೆ ಗಲೀಜು ಅಂತ ಹಾಕಿ ನಾಶ ಮಾಡ್ತಾ ಇದಾರೆ. ಸ್ಕೂಲ್ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಹೋಗುವಾಗ ಮೂಗ್ ಮುಚ್ಕೊಂಡು ಓಡಾಡ್ತಾರೆ ಸರ್, ಅಷ್ಟು ಗಬ್ಬು ಹೊಡಿಯುತ್ತೆ. ನಾವು ಎಲ್ಲ ಆಫೀಸರ್ಗಳಿಗೂ ಹೇಳಿ ನೋಡಿದ್ವಿ, ಇದುವರೆಗೂ ಯಾವ ಆಕ್ಷನ್ ತಗೊಂಡಿಲ್ಲ. ಅಷ್ಟೇನಾ ಸರ್? ಇಲ್ಲಿ ಕಣ್ ಕಡೆ ಕಸ ಹಾಕಿದ್ರಿಂದಾನೇ ನಮ್ಗೆ ರೋಗನೂ ಬರ್ತಿರೋದು. ಏನಪ್ಪಾ, ನಾವುಗಳು ಇದೇ ಊರಲ್ಲಿ ಇದೀವಲ್ಲ, ನಮ್ಗಳಿಗೆಲ್ಲ ಬರ್ದೇ ಇರೋ ನೋವು ಗಿವು ನಿಮಗ್ ಮಾತ್ರ ಬಂದ್ಬಿಡ್ತಾ? ಯಾಕಯ್ಯ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಲೇ ತಮ್ಮ, ಇಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರು ಇದಾರೆ. ನೀನ್ ಬಂದು ರಾಜಕೀಯ ಮಾಡಿ ತೊಂದರೆ ಮಾಡ್ತಾ ಇದ್ಯಾ? ನಾವು ಕೇಳೋ ಹಕ್ಕಿನ ರಾಜಕೀಯ ಅಂದ್ರೆ ಆ ರಾಜಕೀಯ ಮಾಡ್ತೀವಿ ಸರ್. ಎಚ್ಚರಿಕೆ. ಪೊಲೀಸ್ ಅವ್ರಿಗೆ ಎಚ್ಚರಿಕೆ. ಹೆದರ್ಸ್ಬೇಡ. ಕಷ್ಟಪಡೋರ್ಗೆ ಹೆದರ್ಸ್ಬೇಡ. ಹೋಗ್ರೋ. ನಿಮ್ಮನ್ನೆಲ್ಲ ಕ್ಷಮಿಸ್ಬಿಡ್ತೀನಿ. ಹೋಗ್ರೋ, ಹೋಗ್ ಕೆಲ್ಸ ನೋಡ್ಕೊಳ್ರೋ. ಆತ್ಮ ಪರಮಾತ್ಮ
ಯೇಸುನಾಥನೇ ಆಗಿರುವಾಗ ಯಾವ ಖಡ್ಗ ಚೂಪಾಗಿರಲು ಸಾಧ್ಯ? ಅಂತರಾತ್ಮನು ಪ್ರೇತಾತ್ಮನು ಬೇರೆ ಮಾಡೋ ಮಟ್ಟಕ್ಕೆ ಅದನ್ನ ಚುಚ್ಚಿ ಮೋಕ್ಷ ಕೊಡ್ತಾರೆ. ನಾವೆಲ್ಲ ಯೇಸುನಾಥನ ಮಕ್ಕಳಾಗಿ ಅವರ ದಾರಿಯನ್ನ ಅನುಸರಿಸಬೇಕು. ಆಗ ನಮ್ಮ ಚಿಂತೆಗಳು, ನೋವುಗಳು ಎಲ್ಲ ಸಮಾನವಾಗಿ ನಮಗೆ ಆ ದೇವರು ಕರುಣಾಮಯಿ. 4ನೇ ಅಧ್ಯಾಯ 11ನೇ ಪೇಜಲ್ಲಿ ಬರೆದಿದ್ದಾನೆ. ಸಾರಿ ಅಪ್ಪ, ನಾವ್ ಯಾವ ತಪ್ಪು ಮಾಡಿಲ್ಲ. ಪೊಲೀಸ್ ಈ ಥರ ಎಲ್ರೂ ಅಸಹ್ಯ ಪಡಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು. ಆದರೆ ಪೊಲೀಸ್ ಆಗಿರಿಂದ ಏನೂ ಮಾತಾಡೋಕ್ಕಾಗಲಿಲ್ಲಪ್ಪ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ? ಪದವಿಯಲ್ಲಿ ಇರೋವಂಥವ್ರನ್ನ ಎದುರಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಆ ಪೊಲೀಸ್ ಅವನು ಎಷ್ಟು ಊರು ಸುತ್ತಿರಲ್ಲ. ನಮಗೆ ನಮ್ಮ ಊರೇನಪ್ಪ, ನಮ್ಮ ಮಣ್ಣೆ ನಮಗೆ ಮುಖ್ಯ ಅಪ್ಪ. ಸೋತ್ರು ಪರವಾಗಿಲ್ಲ ಅಪ್ಪ, ಸೋತು ಬಿಟ್ಕೊಡೋದ್ರಿಂದ ಕೆಟ್ಟವರಾಗಲ್ಲ. ನನಗೆ ನೀನು ಗೊತ್ತು, ಗುಣನೂ ಗೊತ್ತು. ಈ ವಯಸ್ಸಲ್ಲಿ ರಾಜಕೀಯ ಕಲ್ತ್ಕೋಬೇಕು, ಆದರೆ ಅದನ್ನ ಯಾರ ಮೇಲೆ ತೋರಿಸ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ನಾಳೆ ನೀನು ಗುಣ ಏನಾದರೂ ಮಾಡ್ಕೊಂಡ್ರಿ ಅಂದ್ರೆ ಪೊಲೀಸವರು ಪಬ್ಲಿಕ್ಕಲ್ಲಿ ನಿಮ್ಮ ಮರ್ಯಾದೆ ಹರಾಜಾಗ್ತಾರೆ. ಅರ್ಥ ಮಾಡ್ಕೊಳಪ್ಪ. ಲೇ, ನನ್ನ ಪ್ರಪಂಚನೇ ನೀನ್ ಕಣ. ನಿನಗೇನಾದ್ರೂ ಆಯ್ತು ಅಂದ್ರೆ ತಡ್ಕೊಳಕ್ಕಾಗಲ್ಲ ಕಣ. ಹುಷಾರು. ಸಾರಿ ಅಪ್ಪ. ಏನು ಸರಿ ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಕೇಳ್ತಿದ್ದೀನಲ್ಲ, ಹೇಳಿ. ಏನೂ ಇಲ್ಲ ಕಣೆ. ಕೋಮದಿ, ಏನಮ್ಮ ಆಯ್ತು ನಿಂಗೆ? ಕೋಮದಿ, ನಾನು ಈ ಜಗತ್ತಲ್ಲಿ ಇಲ್ಲದೇ ಇದ್ರೂ ಸಂತೋಷ ಮತ್ತೆ ನಗು ಯಾವಾಗಲೂ ನಿನ್ನ ಮುಖದ ಮೇಲೆ ಇರಬೇಕು. ನೀನು ಚೆನ್ನಾಗಿರ್ಬೇಕು, ಅಷ್ಟೇ ಸಾಕು. ಕೋಮದಿ, ಅಳ್ಬೇಡ್ವೆ? ಕೋಮದಿ, ಅಳ್ಬೇಡಮ್ಮ. ನಿನ್ ಜೊತೆ ತಾನೇ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡು. ಇನ್ಮೇಲೆ ತಮಾಷೆಗೂ ಹೀಗೆಲ್ಲ ಮಾತಾಡಬೇಡಿ. ಇಲ್ಲಿ ನೋಡಮ್ಮ, ಅಳ್ಬೇಡ. ಇಲ್ಲಿ ನೋಡು, ನಗು ನಗು. ಏಯ್, ನಗು ಅಂತ ಹೇಳ್ದೆ ತಾನೆ? Unit 1 Corel Draw Basics. Unit 2 Drawing and Selecting. Unit 3 Working with Task. Unit 4 Working with Units. Lesson starts with Unit 1 and 2. Ma'am, may I come in? Yes, come in.
ಏಯ್ ತಮ್ಮ, ಏನಾಯ್ತು? ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ? ದೌಲತಾ, ಫ್ರೆಂಡ್ಶಿಪ್ನ ಅಸಹ್ಯ ಮಾಡ್ತೀಯನೋ ನೀನು? ಇಲ್ಲಣ್ಣ, ಅಪ್ಪ ಅತ್ತಿ ನೋಡಿರ್ಲಿಲ್ಲ. ಅವತ್ತು ನನಗೋಸ್ಕರ ಊರ ಮುಂದೆ ತಲೆ ಬಗ್ಸಿದಾಗ ಕಣ್ಣು ಮುಂದೆ ನೆರಳಾಗಿ ನಿಂತಿದ್ದೆ ಅಣ್ಣ. ಏಯ್, ಅವತ್ತು ರೋಡಲ್ಲಿ ನಡೆದಿದ್ದು ಅಪ್ಪಂಗೆ ಮಾತ್ರ ಅವಮಾನ ಅಲ್ಲ ಕಣೋ, ನಮ್ಮೆಲ್ಲರಿಗೂ ಅದಕ್ಕೆ ಸರಿಯಾದ ರೀತಿಲಿ ಪೊಲೀಸ್ ಅವನಿಗೆ ಪಾಠ ಕಲಿಸ್ಬೇಕು. ಅದು ಬಿಟ್ಟು ಈ ಥರ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಯಾರೋ ಹುಡುಗಿ? ಯಾರಣ್ಣ? ಲೇ, ನೀನು ಚಿಕ್ಕವನಿದ್ದಾಗಿಂದ ಹೆಗಲ ಮೇಲೆ ಬೆಳೆಸಿದ್ದೀನಿ ಕಣ. ನನಗೆ ಗೊತ್ತಿಲ್ದೇನೆ ಬೇರೆ ರೂಟ್ ಮಾಡಕ್ ಶುರು ಮಾಡಿದ್ಯಾ? ನಿನ್ ಜೊತೆನೆ ತಾನೇ ಓದ್ತಾ ಇರೋದು? ಹೌದು ಅಣ್ಣ. ನಾಳೆ ಕಾಲೇಜಿಗೆ ಬರ್ತೀನಿ. ಸರಿ ಅಣ್ಣ. ಮಾತಾಡಿ ಮುಗಿಸೋಣವಾ? ಸಂತೋಷ ತಾನೆ? ಇಲ್ಲೇ ಇದ್ದು ಕನಸು ಕಾಣ್ಕೊಂಡು ಕುತ್ಕೋಬೇಡ, ಬೇಗ ಮನೆಗೆ ಹೋಗು. ಹಲೋ, ಕಾಲೇಜ್ಗೆ ಹೋದ್ಯಾ? ಹಾ, ಕಾಲೇಜಿಗೆ ಬಂದೆ ರೀ. ಸರಿ, ಆ ಹುಡುಗಿನ ನೋಡಿ ಮಾತಾಡ್ಸಿ ಎಲ್ಲ ಮುಗಿಸ್ ಬಂದ್ಬಿಡು. ನಾನ್ ನೋಡ್ಕೊಳ್ತೀನಿ. ಇಡ್ತೀನಿ. ಸರಿ. ಅದಕ್ಕೆ ಬಂದ್ಲು. ಸಿಸ್ಟರ್, ಒಂದು ನಿಮಿಷ ನಿಂತ್ಕೊಳ್ಳಿ. ನನ್ನ ಹೆಸರು ಗೋಮತಿ, ಲೆನಿನ್ ಅವರ ಅದ್ಕೆ. ನಾನು ಹೇಳೋಕ್ ಬಂದಿದ್ದನ್ನ ಸ್ಟ್ರೈಟ್ ಆಗಿ ಹೇಳ್ತೀನಿ. ಅವನಿಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ, ಅದನ್ನ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈಗ ನಿಮ್ ನಿರ್ಧಾರ ಹೇಳಿದ್ರೆ ಸಾಕು, ಆಮೇಲೆ ದೊಡ್ಡವರೆಲ್ಲ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬರೋಣ. ಏನ್ ಹೇಳ್ತೀರಾ? ಯಾಕೆ ಅದನ್ನ ಅವರೇ ಬಂದ್ ಹೇಳಲ್ವಾ? ನಾನ್ ಕ್ಲಾಸಿಗೆ ಬರೋವಾಗ, ಹೋಗುವಾಗ, ಕ್ಯಾಂಟೀನಲ್ಲಿ ಊಟ ಮಾಡುವಾಗ, ಬಸ್ ಸ್ಟ್ಯಾಂಡ್ ಅಲ್ಲಿ ವೆಯ್ಟ್ ಮಾಡಿದಾಗ ಎಲ್ಲಾ ಕಡೆನೂ ಫಾಲೋ ಮಾಡ್ತಾರೆ. ಆದ್ರೆ ಬಂದ್ ಮಾತಾಡಲ್ವಾ? ನೀವು ಅವ್ರನ್ನೇ ಬಂದ್ ಮಾತಾಡಕ್ ಹೇಳಿ, ನಾವು ಮಾತಾಡ್ತೀವಿ. ಬಂದ್ರೆ ಹೋಗೋಣ. ಅದಕ್ಕೆ ಏನಂತೆ? ಹೇ, ಅವ್ರು ನಿನ್ಗೆ ಅವಮಾನ ಮಾಡಿದ್ರು ಕಣೋ. ಏನ್ ಹೇಳ್ತಾ ಇದ್ದೀರಾ? ಟ್ಯೂಬ್ಲೈಟು, ನೀನೇ ಹೋಗಿ ಹೇಳ್ಬೇಕಂತೆ ಅವಳಿಗೆ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ವಾ? ನಿನ್ನ ಲವ್ ಮಾಡ್ತಿದ್ದೆ ಅಂತ ಸಿಂಬಾಲಿಕಲಿ ಹೇಳ್ತಾ ಇದ್ದಾಳೆ. ಇನ್ನೇನ್ ಮತ್ತೆ, ಸರ್ ಲವ್ ಸೆಟ್ ಆಗೋಯ್ತಲ್ಲ. ಗುಂಡಾನ ಕಣ್ಣಿನಲ್ಲಿ ಗಾಳಿ ಬೀಸಿ ಹೋದ ಬಳೆ, ಉಸಿರಲ್ಲಿ ಉಸಿರನ್ನು ಗೋಲಿ ಹಂಗೆ ಹೊಡೆದ ಬಳೆ. ಗುಂಡಾನ ಕಣ್ಣಿನಲ್ಲೇ ಗಾಳಿ ಬೀಸಿ ಹೋದ ಬಳೆ, ಉಸಿರಲ್ಲಿ ಉಸಿರನ್ನು ಕೂಲಿ ಹಂಗೆ ಹೊಡೆದ ಬಳೆ. ಏನಮ್ಮ ಹೆಣ್ಣೆ ನೀನು ಏನೇನೇನೋ ಮಾಡ್ತೀಯಲ್ಲೇ, ನಿನ್ನ ಅಂದ ನೋಡಿ ನೋಡಿ ಸೋತು ಹೋಗಿಯೇ. ನಿನಗಾಗಿ ಖಾಲಿ ಕೂತು ಬರೋ ಜಾಗ ಕಾಯ್ತಾ ಇದೆ, ಸಿಕ್ಕಿ ಬಿಡ ನಂಗೆ ನೀನು ಸುಕುಮಾರಿಯೇ. ಬೆಳೆ ಬೆಳೆಯೋ ಕಾಲದಲ್ಲಿ ಪ್ರೀತಿ ಊಟ ಇಟ್ಟ ಬಳೆ, ಬಿಟ್ಟು ಬಿಟ್ಟು ಹೋಗಬೇಡ ಸತ್ತೆ ಹೋಗುವೆ. ಗುಂಡಾನ ಕಣ್ಣಿನಲ್ಲೇ ಗಾಳಿ ಬೀಸಿ ಹೋದ ಬಳೆ, ಉಸಿರಲ್ಲಿ ಉಸಿರನ್ನು ಗೋಲಿ ಹಂಗೆ ಹೊಡೆದ ಬಳೆ. ಚಿನ್ನದಂತ ಮುಗುತ್ತಿಯೇ, ಕಾಲಿಗೆ ತೋಡಿಸೋ ಉಂಗುರವೇ, ಕೆಲ್ಸಕ್ಕೆ ನಾ ಹೋಗೋದಿಲ್ವೇ, ನಿನ್ನನ್ನ ನೋಡೋಕೆ ಸಮಯ ಇಲ್ವೇ. ನಿನ್ನ ಹಿಂದೆ ದಾರ ಕಟ್ಟಿ ಹೋದಲ್ಲೆಲ್ಲ ಕಣ್ಣ ಕಟ್ಟಿ, ನಿನ್ನ ನಂಬಿ ಎಂದು ನಾನು ಬರುವೆ ಕಣೆ.
ಊರ ಜಾತ್ರೆ ನಡೆಯೋ ವೇಳೆ ರಟ್ಟೆ ಹಿಡಿದು ಬರ್ಬೇ ಕಣೆ ಉದ್ದ ಉದ್ದ ಜಡೆಯನ್ನು ನೋಡೋಕೆನೆ ಏನಮ್ಮ ಏನೇ ನೀನು ಏನೇನೇನೋ ಮಾಡ್ತೀಯಲ್ಲೇ ನಿನ್ನ ಅಂದ ನೋಡಿ ಹೋಗಿ ನಾನು ಸೋತು ಹೋದೆ ನಲ್ಲೆ ಗುಂಡಾನ ಕಣ್ಣಿನಲ್ಲೇ ಗಾಳಿ ಬೀಸಿ ಹೋದ ಬಳ್ಳೆ ಉಸಿರಲ್ಲಿ ಉಸಿರನ್ನು ಗೋಲಿ ಹಂಗೆ ಹೊಡೆದ ಬಳ್ಳೆ ಗುಂಡಾನ ಕಣ್ಣಿನಲ್ಲೇ ಗಾಳಿ ಬೀಸಿ ಹೋದ ಬಳ್ಳೆ ಉಸಿರಲ್ಲಿ ಉಸಿರನ್ನು ಗೋಲಿ ಹಂಗೆ ಹೊಡೆದ ಬಳ್ಳೆ ಹಳ್ಳಿ ಪಳ್ಳಿ ಹುಡುಗನಿಗೆ ಬಿಸಿ ಮುದ್ದೆ ಊಟ ನೀನೆ ಕಣೆ ಕಾಲವೆಲ್ಲ ಕಾಯ್ತಿರುವೆ ನಿನ್ನ ನಗುವನ ನೋಡೋದಕ್ಕೆ ಕಣ್ಣ ಒಳಗೆ ನಿನ್ನ ಕಟ್ಟಿ ಹಾಕಿ ಕೂರಿಸ್ತೀನಿ ಮನ್ಸಿಗೆ ಹಾಕೋಬೇಡ ತಪ್ಪಿಕೊಳ್ಳಮ್ಮ ನಡೆದು ಬರುವಾಗ ಪಟಾಕಿನೇ ಹೊಡಿತಿದ್ರೆ ಪಕ್ಕ ನಾನು ನಿಂತು ಬಿಟ್ರೆ ಸುಟ್ಟೋಗ್ತೀನಮ್ಮ ಉಂಡಾನ ಕಣ್ಣಿನಲ್ಲೇ ಗಾಳಿ ಬೀಸಿ ಹೋದವಳೆ ಉಸಿರನ್ನು ಉಸಿರಲ್ಲಿ ಗೋಲಿ ಹಂಗೆ ಹೊಡೆದವಳೆ ಏನಮ್ಮ ಏನೇ ನೀನು ಏನೇನೇನೋ ಮಾಡ್ತೀಯಲ್ಲೇ ನಿನ್ನ ಅಂದ ನೋಡಿ ನಾನು ಸೋತು ಹೋಗಿ ಹೇ ನಿನ್ನ ಹಿಂದೆ ದಾರ ಕಟ್ಟಿ ಹೋದಲ್ಲೆಲ್ಲ ಕಣ್ಣ ಕಟ್ಟಿ ನಿನ್ನ ನಂಬಿ ಎಂದು ನಾನು ಬರುವೆ ಕಣ್ಣೆ ಬೆಟ್ಟು ಗಿಟ್ಟು ಹೋಗಬೇಡ ಸತ್ತೇ ಹೋಗುವೆ ಗುಂಡಾನ ಕಣ್ಣಿನಲ್ಲಿ ಗಾಳಿ ಬೀಸಿ ಹೋದವಳೆ ಉಸಿರಲ್ಲಿ ಉಸಿರನ್ನು ಗೋಲಿ ಹಂಗೆ ಹೊಡೆದವಳೆ ಗುಣಾಣ ಭಾರತಮ್ಮ ಬಾ ಒಳಗ್ ಬಾ. ಅಯ್ಯೋ ಬಾಮ್ಮ ಏನೋ ಹೇಳ್ದೆ ಕೇಳ್ದೆ ಕರ್ಕೊಂಡ್ ಬಂದ್ಬಿಡಿದ್ಯಾ ತಂಗಿ ಜೊತೆ ನೀನು ಚೆನ್ನಾಗಿ ಕಾಣಿಸ್ತ್ಯಪ್ಪ ಸರಿ ನೀವ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಇರಿ ನಾನು ಬರ್ತೀನಿ. ಹೋಗಿ ಅಯ್ಯೋ, ಇಬ್ರು ಸೇರಿ ಏನೋ ಒಂದು ಹಾಕೊಂಡ್ ಬನ್ನಿ. ಮನೆ ನಿಜಕ್ಕೂ ತುಂಬಾ ಟ್ರೆಡಿಷನಲ್ ಆಗಿ ಕ್ಯೂಟ್ ಆಗಿದೆ. ಹೌದು, ಲೆನಿನ್ ಅಂದ್ರೆ ತುಂಬಾ ಇಷ್ಟನಾ ನಿನ್ಗೆ? ಲೆನಿನ್ ಇಲ್ಲ ಅಂದ್ರೆ ನಿಜಕ್ಕೂ ನಾನು ಸತ್ತು ಹೋಗ್ತೀನಿ. ಅವನಿಗೆ ತಾಯಿಯಾಗಿದ್ದು ತಾಯಿ ತರ ನೋಡ್ಕೋತೀನಿ. ಯಾಕೆ ಇಷ್ಟೊಂದು ಎಮೋಷನಲ್ ಆದೆ? ನಿನ್ ಲೆನಿನ್ನ ನೀನೇ ಇಟ್ಕೋ. ತಗೋ, ಈ ಕಾಫಿ ತಗೊಂಡೋಗಿ ಅವ್ರಿಗೆ ಕೊಡು. ಕೋರ್ಟ್ಗೆ ಪೇಪರ್ಸ್ ಕೊಟ್ಟಿದೀವಿ ತಮ್ಮ, ಇನ್ಮೇಲೆ ಈ ತರ ಮಾಡಲ್ಲ ಅನ್ಕೊಂಡಿದ್ದೀನಿ. ತಗೊಳ್ಳಿ, ನೀನು ತಗೋ. ಏನು ಮದು ಹಾ, ಕಾಫಿ ಕುಡಿಬೋದಲ್ವಾ ತಮ್ಮ? ಸ್ವಲ್ಪ ನೋಡ್ಕೊಂಡ್ ಕುಡಿಯೋ. ತಮ್ಮ, ನೀವು ತುಂಬಾ ಅದೃಷ್ಟ ಮಾಡಿದೀರಾ. ಗುಣ, ಹೇ ಗುಣ, ಗುಣ, ಹೇ ಗುಣ, ಹೇ ಗುಣ, ಬಾಗಿಲು ತೆಗಿಯೋ. ಹೇ ಗುಣ, ಲೇ ಗುಣ, ಲೇ ಮಗ, ಮತ್ತೆ ಕಸ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದಾರೋ? ಹೌದು ಕಣ ಮಗ, 2 ಲಾರಿ ತುಂಬಾ ಲೋಡ್ ತಗೊಂಡು ಹೋಗ್ತಾ ಇದ್ದಾರೋ. ತುಂಬಾ ವಾಸನೆ, ಹೊಟ್ಟೆ ಕಲಿಸ್ತಿದೆ. ನೀನ್ ಬಾ ಮಗ, ಏನಂತ ಹೋಗಿ ಕೇಳೋಣ. ರೀ ಬೇಡ ರೀ, ಏನಾದ್ರು ದೊಡ್ಡ ತೊಂದ್ರೆ ಆಗ್ಬೋದು. ಹಲೋ ಅಪ್ಪ. ಹೇಳಮ್ಮ. ಏನಮ್ಮ ಗೋಮತಿ ಇಷ್ಟದಲ್ಲಿ? ಅಪ್ಪ, ಗುಣ ಹೊರಗಡೆ ಹೋಗ್ತಾ ಇದಾರಪ್ಪ. ಏನೋ ಸಮಸ್ಯೆ ಅನ್ಸುತ್ತೆ, ಸ್ವಲ್ಪ ಹೋಗಿ ನೋಡ್ತೀರಾ? ಏನಮ್ಮ ಹೇಳ್ತಿದ್ಯಾ? ಇಲ್ಲಪ್ಪ, ಯಾರೋ ಊರವರು ಕಸ ಹಾಕ್ತಾರೆ ಅಂತ ಅವ್ರ ಫ್ರೆಂಡ್ ಹೇಳಿದ್ರು. ಇವನ್ ಯಾಕಮ್ಮ ಇದೆಲ್ಲ ಮಾಡ್ತಾನೆ? ಇವತ್ತವ್ರನ್ನ ಸುಮ್ನೆ ಬಿಡ್ಬಾರ್ದಣ್ಣ. ಹೇಯ್ ಬಾರೋ ಬರೋ, ಬೇಗ ಬಂದ್ರು. ಎಲ್ಲೋ ಇದ್ದಾರೆ? ಇವತ್ತೇ ಅವ್ರಿಗೆ ಕೊನೆದಾಗಿರ್ಬೇಕು. ಬಂದ್ರು, ಬೇಗ ಬಂದ್ರು. ಅಲ್ಲಿದೆಯಲ್ಲ ಅದೇ ಗಾಡಿ. ಹೌದು ಕಣ ಮಗ, ಅದೇ ಗಾಡಿ. ನಡೆಯೋ ಬೇಗ. ಊರೇ ನಿದ್ದೆ ಮಾಡುವಾಗ ಕಳ್ತನದಿಂದ ಬಂದು ಹಾಕ್ತಿದಾರ ನೋಡು. ಬಂದ್ರು ಬೇಗ. ಹೇಳೋಕೆ ಯಾರು ಇಲ್ಲ, ಅಲ್ಲ, ತುಂಬಾ ಮಾತಾಡೋದು. ಹಾಕು ನನ್ ಮಗನಿಗೆ. ಹಾಕ್ತೀರಾ? ಬೇಡ, 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 ಬಿಡು, ಕಸ ಬೇಡ, ಮಾಡ್ಬೇಡಿ ಅಂತ ಇಲ್ಲ ಅಂತೀರಾ? ನನ್ ಮಕ್ಕಳ ಬೇಡ, ಕಸ ಬೇಡ, ಹಾಕಿ ಅವ್ರಿಗೆ. ಊರನ್ಗೆ ಊರ್ನ ಹಾಳ್ ಮಾಡ್ತಿದ್ದೀರಾ? ಏ, ಕಾಮರಾಜು, ಏನ್ ಕಸನ ತಂದು ಹಾಕಿದಾರ ಅಂತ ನೋಡೋಗ. ಗಾಡಿ ತಗೊಳಕ್ ಬರ್ತಾರಲ್ಲ, ಆವಾಗ ನೋಡ್ಕೊಂತೀನಿ ಇವ್ರನ್ನ. ಅಣ್ಣ, ಕಸ ಹಾಕಿ ಊರ್ನ ಹಾಳು ಮಾಡ್ತಾ ಇದಾರೆ. ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಣ್ಣ. ಏನ್ ಮಾಡೋದಣ್ಣ? ಏನಾದ್ರೂ ಅವ್ರನ್ನ ಮಾಡ್ಲೇಬೇಕಣ್ಣ.
ಮಗ ಇಲ್ಲಿ ಕುರಿ ಕೋಳಿ ಅಂತ ಎಲ್ಲ ಅಳ್ಸೋಗಿರೋ ಮಾಂಸ ಹಾಕಿದಾರೋ. ಅಷ್ಟೇ ಅಲ್ಲ ಕಣೋ, ಪೂರ್ತಿ ಕಂಡ್ ಮೆಡಿಸನ್ ಇಂಜೆಕ್ಷನ್ ಎಲ್ಲ ಹಾಕಿದಾರೋ. ಇವ್ರನ್ನ ಸುಮ್ಮನೆ ಬಿಡಬಾರ್ದಣ್ಣ. ಆ ಕೌನ್ಸಿಲರ್ನ ಲೇ ಗುಣ, ಏನ್ರ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಾ? ಅಣ್ಣ ಊರಾಚೆನೆ ಹೋಗಿ ಬರ್ತಾ ಇದೀವಣ್ಣ. ಏನಕ್ಕೋ? ಮತ್ತೆ ಕಸ ಹಾಕಕ್ ಶುರು ಮಾಡಿದಾರಣ್ಣ. ಯಾರು? ಅದೇ ಕಲೆಕ್ಟರ್ ನನ್ ಮಗ. ಏನೋ ಹೇಳ್ತಿದ್ಯಾ? ಏನೇನ್ ಹೇಳೋದು? ಯಾರು ಕೇಳಿಲ್ಲ ಅಂದ್ರೆ ಹಿಂಗೆ ತಂದು ಹಾಕ್ತಾ ಇರ್ತಾರೆ. ನೋಡ್ಕೊಂಡ್ ನಾ ಸುಮ್ನೆ ಕೂತಿರ್ಬೇಕಾ? ಗುಣ, ಲೇ ಏನೋ ಇದು, ನಿನಗೆ ಯಾಕೋ ಬೇಡದಿರೋ ಕೆಲಸ? ರಾತ್ರಿ ಊರವರೆಲ್ಲ ಮಲ್ಕೊಂಡ್ಮೇಲೆ ಅವ್ರು ಬಂದು ಕೆಲಸ ಮಾಡ್ತಾರೆ ಅಂತ ನನ್ಗೆ ಅವತ್ತೇ ಗೊತ್ತಿತ್ತು ಕಣೋ. ನೀವೇನ್ರೋ ಇಟ್ರು ಕಣೋ ಮಳೆ, ನಮ್ಮನ್ನೆಲ್ಲ ರಾತ್ರಿ ಪೂರ್ತಿ ಅಲಿಯಂಗ್ ಮಾಡ್ತಾರೆ. ಇದೆಲ್ಲದಕ್ಕೂ ನಮ್ಮೂರು MLA ಮತ್ತೆ ಕೌನ್ಸಿಲರ್ ಉತ್ತರ ಕೊಡ್ಬೇಕಣ. ಇದೆಲ್ಲದಕ್ಕೂ ಕೌನ್ಸಿಲರೇ ಕಾರಣ. ನಮ್ಗದೆಲ್ಲ ಗೊತ್ತಿದೆ, ಆದ್ರೆ ಹೋಗ್ ಕೇಳೋರಾದ್ರೂ ಯಾರು? ಇದೆಲ್ಲ ನಾವೇ ಕೇಳ್ಬೇಕು. ಓಟ್ ಕೇಳಕ್ ಬಂದಾಗ ಓಟ್ ಹಾಕಿರೋರು ಒಬ್ಬೊಬ್ಬರ ಮುಖನ ಅವ್ರಿಗೆ ನೆನ್ಪಾಗಿ ಹೋಗಿ ಮಾಡ್ಬೇಕು. ಇವ್ರು ನಿಂಗೆ ಬಿಟ್ರೆ ರಾತ್ರಿ ಮಲಗಿದಾಗ ಬುಲ್ಡೋಸರ್ ತಂದು ಮನೆ ಹೊಡೆದಾಕ್ಬಿಡ್ತಾರೆ. ಬರೀ ಮನೆ ಹೊಡೆದಾಕ್ತಾರ? ಮನೆ ಹೊಡೆದಾಕಿದ ಜಾಗದಲ್ಲಿ ಸಮಾಧಿ ಕಟ್ಟಿ ಶಪಥನೂ ಮಾಡ್ತಾರೆ. ಕಾಮರಾಜು, ನಮ್ಮಿಂದ ಏನಪ್ಪ ಮಾಡಕ್ಕಾಯ್ತದೆ? ಸಿಟ್ ಮಾಡ್ಕೋಬಹುದು ಅಷ್ಟೇ. ಇಲ್ಲಿ ಏನೇ ನಡೆದ್ರು ಕೂಡ ಆಗಿಂದಾಗ್ಲೇ ಹೋಗಿ ಪ್ರಶ್ನೆ ಕೇಳಿದ್ರೆ ಕಣ ಇಲ್ಲಿರೋ ರಾಜಕಾರಣಿಗಳಿಗೆಲ್ಲ ಭಯ ಬರೋದು. ಏನೇ ಬೇಡದ್ರ ಮಾತಾಡ್ಕೊಂಡು ಬಂದ್ರು ಅವ್ರ ಮನೆಗೆ ಹೋಗೋಣ, ಅವ್ನು ಕುತ್ಕಪಟ್ಟಿ ಇಟ್ಕೊಂಡು ಕೇಳೋಣ, ಆಗ್ಲೇ ಅವ್ನು ಬುದ್ಧಿ ಬರೋದು. ಅಪ್ಪ, ಮಲ್ಗಿರೋರ್ನ ಎಬ್ಬಿಸ್ಬೋದು, ಆದ್ರೆ ನಾಟಕ ಮಾಡೋರ್ನ ಎಬ್ಸಕ್ಕಾಗಲ್ಲ. ಏಯ್ ಆಚೆ ಬರಯ್ಯ. ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಸಿಗೋರ್ಗು ಇಲ್ಲಿಂದ ಹೋಗ್ಬಾರ್ದು ಕಣ. ನಾವಿಲ್ಲಿ ಏನಾರು ಬೇಕು ಅಂದ್ರೆ ಅವರಲ್ಲಿ ನೆಮ್ಮದಿಯಾಗಿ ಮಲಗಿರ್ತಾರಷ್ಟೇ. ಇದೆಲ್ಲ ನಮ್ಗೆ ಅಭ್ಯಾಸ ಆಗಿದೆ ಅಲ್ಲ. ಏನಣ್ಣ ಮಾತಾಡ್ತಾ ಇದೀಯ? ಕರ್ಸೋಣ ಅವನ ಹೊರಗೆ. ಆಚೆ ಬರಯ್ಯ. ಅವನ ಆಚೆ ಬಾರಯ್ಯ ಹೊರಗಡೆ. ಬಾರಯ್ಯ, ನಿನಗೆ ನಿನ್ನಿಂದ ಎಷ್ಟು ರೋಗ ಬಂದು ಸಾಯ್ಬೇಕು? ನೀವುಗಳು ಮಾತ್ರ ಆರಾಮಾಗಿ ನಿದ್ದೆ ಮಾಡ್ಬೇಕಾ? ಬರ್ತಿಲ್ಲ, ನಾವು ಒಳಗಡೆ ಬರ್ಬೇಕಾ? ಕೇಳಿದ್ರು ಕೇಳಿಸ್ತಾರ ಅಂತಾರ, ಸುಮ್ನೆ ಇದ್ದಾನೆ. ಎಷ್ಟು ಕರೆದ್ರು ಬರ್ಲಿಲ್ವಲ್ಲ ಅವನು. ನಾಚಿಕೆ ಇಲ್ದೇ ಇರೋರು. ಓಡಿಸ್ತೀನಿ. ನಿಮ್ಮಂತವ್ರೆ ಆಗೋದ್ರು ಊರ್ ತುಂಬಾ. ಹೋಗಿ ಇವನ ಹತ್ರ ನ್ಯಾಯ ಇವನ್ಗೆ ಬರ್ಲಿ. ಯಾಕಣ ಅಷ್ಟು ಸಪ್ಪು ಕೂತಿದ್ಯಾ? ಈ ಕಾಮರಾಜು ಅಷ್ಟು ಜನದ ಮುಂದೆ ನಿನ್ನ ಅವಮಾನ ಮಾಡ್ಬಿಟ್ಟಾಣ. ಬರೀ ಅಷ್ಟೇ ಅಲ್ಲ, ಅಷ್ಟು ಜನ ಪೊಲೀಸ್ ಅವರಿದ್ರು ನಿನ್ನ ಕುಳ್ಳನ್ ಮಗ ಅಂತಾನೆ ಊರಲ್ಲಿ ಎಲ್ಲರ ಮುಂದೆ ನಮಗೆ ಅವಮಾನ ಮಾಡ್ಬಿಟ್ಟ. ಲೇ ಗುಣ ರಾತ್ರಿನೇ ಜನರನ್ನ ಕರ್ಕೊಂಡೋಗಿ ಕೌನ್ಸಿಲರ್ ಮನೇನ ರೌಂಡ್ ಅಪ್ ಮಾಡಿದ್ದಂತೆ. ಅದಕ್ಕೆ ಕೌನ್ಸಿಲರ್ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ. ಈಗ ನಾವೇನಾರ ಅವ್ರನ್ನ ಎತ್ಬಿಟ್ರೆ ನಮ್ಮೇಲೆ ಯಾರಿಗೂ ಡೌಟ್ ಬರಕ್ಕಿಲ್ಲ. ಹುಡುಗರ್ನ ಹೊರಗಿಂದ ಕರೆಸಿ ಆ ಗುಣನ್ನ ಎತ್ತಿಸ್ಬಿಡೋಣ. ಊರಲ್ಲಿ ಯಾವನ ನಮ್ಮ ಮುಂದೆ ಬಾಲ ಬಿಚ್ಚಿದ್ರೆ ಇದೇ ಗತಿ ಅವ್ರಿಗೇನೋ ಭಯ ಹುಟ್ಸೋಣ. ಈ ಕುಳ್ಳನ್ ಮಗನೇ ಮೊದಲು ಜಗಳ ಮಾಡಿದ್ದು. ಸರ್, ಊರ್ನವರೆಲ್ಲ ಗುಂಪು ಕಟ್ಕೊಂಡು ನಿಮ್ಮ ಮನೆನ ಸುತ್ತುವರಿತಾರೆ ಅಂತ ನಮ್ಗೇನು ಕನ್ಸು ಬಿದ್ದಿತ್ತ? ಆ ನನ್ನ ಮಗ ಗುಣನೇ ಸರ್ ಇದಕ್ಕೆಲ್ಲ ಕಾರಣ. ಶುರುನಲ್ಲೇ ಅವನಿಗೆ ಊರ್ ವಿಷಯದಲ್ಲಿ ತಲೆ ಹಾಕಕ್ ಬಿಟ್ವಲ್ಲ, ಅದಕ್ಕೆ ಕೊಬ್ಬಿರೋ ಗೂಳಿ ತರ ತಿರುಗ್ತಾ ಇದ್ದಾನೆ. ಗುಣ ರಕ್ತ ಎಳೆ ರಕ್ತ ರಾಜಕೀಯದ ಬಗ್ಗೆ ಮಾತಾಡ್ಸುತ್ತೆ. ನಮ್ಮ ಅನುಭವದ ಮುಂದೆ ಅವನ್ನ ರಾಜಕೀಯ ಮಾಡೋಕ್ ಬಿಡಬಾರ್ದು. ಸರ್, ಏನ್ ಸರ್, ಇಲ್ಲಿವರೆಗೂ ನಾನು ಎಲ್ಲಾನು ಸಹಿಸ್ಕೊಂಡೆ. ನಾನು ಸಾರ್ನ ಮಾತ್ರ ನಂಬೋದು ಸರ್. ನೀವು ಮಾತ್ರ ಎಲ್ಲ ಕೆಲಸಕ್ಕೂ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೋತೀರಾ. ಬೇಕು ಅಂದರೆ ನಾನು ಜೊತೆಲಿರ್ತೀನಿ ಸರ್. ಅವ್ರಿಗೆ ತಪ್ಪಿಲ್ಲ, ನಿಮ್ಗೆ ಹೇಳ್ಬೇಕು. ಮಣ್ಣು ತಿಂದ್ರು ಊಟ ತಿನ್ನಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಸುಮ್ಮನೆ ಹೇಳಿದ್ರೆ ಆ ಕಾಲದಲ್ಲಿ ದೊಡ್ಡವ್ರು ಹೇಳಿದ್ರೆ ದೇವ್ರು ಹೇಳ್ದಂಗೆ ನಾವೇ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ? ನಿನ್ನೆ ಚೇಟ ಇಲ್ಲಿಗೆ ಬಂದಿರೋ ವಿಷಯನ ಹೇಳು.
ಸರಿ ಸರ್, ನೀವೇನು ಹೇಳಿದ್ರು ಅದೇ ಸಂತೋಷ. ಅಷ್ಟು ಸಾಕು ಸರ್. ಆದರೆ ಇನ್ನೊಂದು ಸಮಸ್ಯೆ ಸರ್, ಇನ್ಮೇಲೆ ರಾತ್ರಿ ಹೊತ್ತು 2 ಲೋಡ್ ಎಕ್ಸ್ಟ್ರಾ ಬರುತ್ತೆ ಸರ್. ಅದನ್ನು ನೀವೇ ಹೆಂಗಾದ್ರೂ ಚೆಕ್ ಪೋಸ್ಟಲ್ಲಿ ಕ್ಲಿಯರ್ ಮಾಡಿಸ್ಬೇಕು ಸರ್. ಚೇಟಾ, ನೀವು ಅನ್ಕೊಳ್ತಾ ಇರೋ ಥರ ಇಲ್ಲ, ಇಲ್ಲಿ ಸಮಸ್ಯೆ ಬೇರೆ ಥರ ನಡೀತದೆ. ಫೇಸ್ಬುಕ್ ವಾಟ್ಸಪ್ಪಲ್ಲಿ ಊರಲ್ಲಿ ಚಡ್ಡಿ ಹಾಕೊಂಡು ಓಡೋರೆಲ್ಲ ರಾಜಕೀಯದ ಬಗ್ಗೆ ಮಾತಾಡ್ತವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎತ್ತು ಬಿಡ್ತಾ ಇದ್ದಾರಣ. ನೀನಿಡೋ ಒಂದೊಂದು ಹೆಜ್ಜೆನೂ ತುಂಬ ಹುಷಾರಾಗಿಡ್ಬೇಕಣ. ನನಗೇನೋ ಸಮಸ್ಯೆ ಇಲ್ಲ ಸರ್, ಎಲ್ಲ ಚೆನ್ನಾಗಾದ್ರೆ ಸಾಕು, ಅಷ್ಟೇ ಬೇಕಾಗಿರೋದು. ಯೋಚನೆ ಮಾಡೋದು ಬಿಟ್ಟು ಈ ದುಡ್ಡು ತಗೊಳ್ಳಿ ಸರ್. ಏನು ಸರ್ ಯೋಚನೆ ಮಾಡ್ತಿದ್ದೀರಾ? ಹಿಡ್ಕೊಳ್ಳಿ ಸರ್, ತಗೊಳ್ಳಿ ಸರ್. ಚೇಟ, ಮತ್ತೆ ನಿನ್ಗೋಸ್ಕರ ರಿಸ್ಕ್ ತಗೋತಾ ಇದ್ದೀನಿ. ಮಗ, ವಿಷಯ ಆಚೆ ಗೊತ್ತಾಗೋಕೆ ಮುಂಚೆ ಕೆಲಸ ಮುಗಿಸೋ ಮಗ. ಊರಲ್ಲಿ ಬಾಯಲ್ಲಿ ರಕ್ತ ಬಂದು ಎಲ್ಲ ಸಾಯ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಮಗ. ನಾನು ಡಾಕ್ಟರ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಅದು ನಿಜಾನೇ ಅಣ್ಣ. ಊರಲ್ಲಿ ನಮ್ಮನ್ ಬಿಟ್ಟು ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಕ್ಯಾಂಪ್ ಅರೇಂಜ್ ಮಾಡಿ ನಿಮ್ಮ ಹೆಸರು ಕೆಡ್ದಿರೋ ಹಾಗೆ ಜನರ ಸಮಸ್ಯೆನ ನಾನೀಗ ಡೈವರ್ಟ್ ಮಾಡ್ತೀನಿ. ಸ್ವಲ್ಪ ದುಡ್ಡು ಕೊಡ್ತೀನಿ, ಅದರಲ್ಲೇ ಮುಗಿಸ್ಬಿಡು ಮಗ. ಇದರಲ್ಲಿ 4 ರೂಪಾಯಿ ಇದೆ, ಹುಷಾರು. ಸರಿ ಸರ್, ನೀವು ಹೇಳಿದ್ಮೇಲೆ ಮುಗೀತು, ಹಾಗೆ ಮಾಡ್ತೀನಿ. ಗುಣ ವಿಷಯದಲ್ಲಾದರೂ ಸರಿ, ಊರ್ ವಿಷಯದಲ್ಲಾದರೂ ಸರಿ, ಗೊತ್ತಿದ್ರು ಗೊತ್ತಿಲ್ದಂಗೆ ಇದ್ಬಿಡು. ಅದನ್ನು ಬಿಟ್ಟು ನಾನು ಹೇಳಿದಾಗ ಮಾತ್ರ ಗೊತ್ತಾದ್ರೆ ಸರಿ. ಸರಿ ಸರ್, ನೀವೇ ಎಲ್ಲ ಹೇಳ್ಬಿಟ್ರಲ್ಲ, ಹಾಗೆ ಮಾಡ್ತೀನಿ ಬಿಡಿ. ಕೌನ್ಸಿಲರು ಪೊಲೀಸು ಜನರನ್ನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿರೋ ಎಲ್ಲ ಜನರಿಗೂ ನಮಸ್ಕಾರ. ನಮ್ಮ ಸರ್ ಸ್ಪೆಷಲ್ ಪರ್ಮಿಷನ್ ತಗೊಂಡು ಮೆಡಿಕಲ್ ಕ್ಯಾಂಪನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ನೀವೆಲ್ಲ ಈಗ ನಮಗೆ ನಿಮ್ಮ ಬ್ಲಡ್ ಸ್ಯಾಂಪಲ್ ಅನ್ನ ಕೊಟ್ರೆ ನಾವು ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಉಪಯೋಗ ಆಗತ್ತೆ. ಅಣ್ಣ, ಗಾಡಿ ನಿಲ್ಸು. ಇವ್ರೇನ್ ಮಾಡ್ತಾರೆ? ಪ್ಲೀಸ್ ಎಲ್ಲರೂ ನಮಗೆ ಕೋಆಪರೇಟ್ ಮಾಡಿ. ಹೇ, ಯಾಕೆ ಯಾರು ಬರ್ತಾನೆ ಇಲ್ಲ? ಅಲ್ಲೋಗೋಣ, ನೋಡೋಣ. ಮೇಡಮ್, ಏನ್ ನಡೀತಾ ಇದೆ ಇಲ್ಲಿ? ನೋಡಿ ಸರ್, ನಿಮ್ಮೂರಿನ ಜನ ಯಾರು ಕೋಆಪರೇಟೇ ಮಾಡ್ತಾ ಇಲ್ಲ ಸರ್. ಇವರು ಬ್ಲಡ್ ಸ್ಯಾಂಪಲ್ ಕೊಟ್ರೆ ಮಾತ್ರನೇ ಮುಂದೆ ಟ್ರೀಟ್ಮೆಂಟ್ಗೆ ಮೂವ್ ಆಗೋದಕ್ಕಾಗೋದು. ಅಟ್ಲೀಸ್ಟ್ ನೀವಾದ್ರೂ ಎಕ್ಸ್ಪ್ಲೈನ್ ಮಾಡಿ ಸರ್ ಇವ್ರಿಗೆಲ್ಲ. ಮೂರ್ತಿ ಅಣ್ಣ, ಗೀತಾಕ, ಎಲ್ಲ ಕೇಳಿಸ್ಕೊಳ್ಳಿ. ಅಧಿಕಾರಿಗಳು ನಮ್ಗೆ ಅಂತ ಡಾಕ್ಟರ್ ಕರೆಸಿದ್ದಾರೆ. ನಾವು ತಾನೇ ಕೌನ್ಸಿಲರ್ ಹತ್ರ ನ್ಯಾಯ ಕೇಳಿದ್ದು, ಅದಕ್ಕೆ ಇವರೆಲ್ಲ ಬಂದಿದ್ದಾರೆ. ಈಗ ನಾವೇ ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಹಿಂಗೆ? ಎಲ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ ಕೋಪ ಎಲ್ಲ ಸರಿಯಾಗೇ ಇದೆ. ಕೋಪನ್ ಬಿಟ್ಟು ದಯಮಾಡಿ ಇಲ್ಲಿ ಬನ್ನಿ. ಅಕ್ಕ, ಬಾರಕ್ಕ, ಬಾರಣ್ಣ. ನಾವು ಸರಿಯಾಗಿ ಮಾತಾಡೋದಕ್ಕೆ ಬಂದಿದ್ದಾರಲ್ವಾ, ಈಗ ಕೂತ್ಕೊಂಡ್ರೆ ಹೆಂಗೆ? ಗುಣ ಮತ್ತೆ ಅವ್ರ ಹುಡುಗರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕೌನ್ಸಿಲರ್ ಕೋಪನ ಅವನ್ ಪರವಾಗಿ ಅಪ್ಪು ಬಳಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ದ. ಅಣ್ಣ, ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಲೇ, ವಿಷಯ ಹೊರಗೆ ಗೊತ್ತಾಗ್ದಂಗೆ ಹುಡುಗರು ಕೆಲಸ ಮಾಡಿ ಮುಗಿಸ್ತಾರೆ ತಾನೆ? ಅಣ್ಣ, ಕಣ್ಣಲ್ಲಿ ಭಯ ತೋರಿಸ್ಬೇಡ, ಹೋಗಿ ಮಲ್ಕೋ, ನೋಡ್ಕೊಳ್ಳೋಣ.
ಚೆನ್ನಾಗಿ ಮಾಡ್ತಾರೆ, ನೀನ್ ಯೋಚನೆ ಮಾಡ್ಬೇಡಣ. ಹಾಕೋ ಬರೋ ಹೊಡಿಯೋ ಸಮಸ್ಯೆ ಎಲ್ಲ ಮುಗ್ದೈತ ತಾನೆ? ಪಕ್ಕಣ ಖಂಡಿತ ಮುಗಿಯುತ್ತೆ. ಏನು ತಪ್ಪಾಗಲ್ಲ ಅದೆಲ್ಲ? ಆಗಲ್ಲಣ್ಣ. ಅಪ್ಪು ಪ್ಲಾನ್ ಮಾಡ್ದಾಗೆ ಗುಣಾಗು ಮತ್ತೆ ಅವನ ಹುಡುಗರಿಗೂ ಕೌನ್ಸಿಲರ್ ಮೇಲೆ ಕೋಪ ಜಾಸ್ತಿ ಆಯ್ತು. ನಾವ್ಯಾಕೆ ಹೋರಾಟ ಮಾಡಿದ್ದು? ನಮ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೇ ಮಾಡಿದ್ದು. ಪೊಲೀಸ್ ಅವ್ರ ಹತ್ರ ಮಾಡಿದ್ವಾ? ಅಥವಾ ರೋಡಲ್ಲಿ ಹೋಗೋ ನಾಯಿಗಳ ಜೊತೆ ಹೋರಾಡದ್ವಾ? ಅಥವಾ ರಾಜಕಾರಣಿ ಶರ್ಟ್ ಹಿಡ್ಕೊಂಡಿದ್ವಾ? ನಮ್ಮನ್ನ ಹೊಡೆಯೋದಿಕ್ಕೆ ಊರಾಚೆ ಕತ್ತಿ ಹಿಡ್ಕೊಂಡು ಬಂದಿದ್ದಾರೆ. ಇವತ್ತು ತಮ್ಮನ ಕೈ ಬಂದ್ರ ಕತ್ತೆ ನಾಳೆ ಗುಣ ಕುತ್ಕೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅವತ್ತು ಕೌನ್ಸಿಲ್ ರೂಮಲ್ಲಿ ಆವಾಜ್ ಹಾಕ್ ಬಂದ್ವಲ್ಲ, ಅದಕ್ಕೆ ಹಿಂಗ್ ಮಾಡ್ತಾ ಇದಾರೆ. ಇಂಥ ವಿಷಯನೆಲ್ಲ ಹೀಗೆ ಬಿಡಬಾರ್ದು. ನಾಳೆ ನಮ್ಮನ್ನ ಬದುಕೋಕೆ ಬಿಡಲ್ಲ. ಅಣ್ಣ, ನಮಗೋಸ್ಕರ ರಾಜಕೀಯ ಮಾತಾಡೋ ತಪ್ಪು ಅನ್ನೋ ಈ ಊರಲ್ಲಿ ಮಸ್ತ್ ತಗೊಂಡು ಹೊಡೆದಾಡಿದ್ರೆ ಏನು ಪ್ರಯೋಜನ ಇಲ್ಲ. ಓಟ್ ಹಾಕಿದ್ವಲ್ಲ, ನಾವು ಹಾಕಿದ ಓಟ್ಗೆ ನಮ್ಮ ನಾವೇ ಕಾಪಾಡ್ಕೋಬೇಕು. ಲೇ ಆಂಟಿ ಇಂಡಿಯನ್, ಈ ಸತಿ ತಪ್ಪಿಸ್ಕೊಂಡಿದ್ಯಾ, ಮುಂದಿನ ಸತಿ ಕರೆಕ್ಟ್ ಆಗಿ ಮಾಡ್ತಾರೆ, ಹುಷಾರಾಗಿರೋ. ನೋಡಿ ಕಾಮರಾಜಣ್ಣ, ನೀವ್ ಹೇಳ್ದಾಗ ಮಾಡ್ಬಿಡ್ತಾರ ಅವರು. ಅವ್ರು ಹೇಳ್ದಾಗೆ ಮಾಡೋದಕ್ಕೆ ತಮ್ಮ ಏನು ಬೆಂಡೆಕಾಯ ಬದನೆಕಾಯ ಊರೇ ರಕ್ತದಿಂದ ತುಂಬಿಕೊಂಡಿದೆ, ಅದನ್ನ ಕೇಳೋದಕ್ ಹೋದ್ರೆ ಸಾಯಿಸ್ಬಿಡ್ತಾರಾ? ಇವತ್ತು ಅವನಿಗೆ ಬಂದಂತ ಸ್ಥಿತಿ ಈ ಊರಲ್ಲಿ ಬೇರೆ ಯಾರಿಗೂ ಬರ್ದಿರೋ ರೀತಿ ಆ ದೇವರನ್ನೇ ಕಾಪಾಡ್ಬೇಕಮ್ಮ. ಇಷ್ಟು ದಿನ ನಾನು ಮಾಡಿದ ಪ್ರಾರ್ಥನೆ ಕಡೆ ನಿಮ್ಮನ್ನೆಲ್ಲ ಕಾಪಾಡಿರೋದು. ಇವಾಗ ಯಾಕಪ್ಪ ಅಳ್ತಾ ಇದ್ದೀರಾ? ತಮ್ಮಂಗೆ ಅಕ್ಕ ತಂಗಿ ಆಗಿ ಅಮ್ಮ ಆಗಿ ಊರಲ್ಲಿರೋ ಹೆಣ್ಮಕ್ಳು ನಾವಿದೀವಿ, ನೀವ್ಯಾಕೆ ಅಳ್ತಾ ಇದ್ದೀರಾ?
ಕೋಮಲನ ಕಳ್ಕೊಂಡ್ಮೇಲೆ ಗುಣ ಮದ್ಯಪಾನಕ್ಕೆ ವಶವಾಗಿ ಅವನ ಜೀವನವೇ ಹಾಳಾಗೋಯ್ತು. ಲೈ ಆ ವೇಸ್ಟ್ ಎಲ್ಲ ಆ ಕಡೆ ಹಾಕ್ರೋ. ನಿಂತ್ಕೊಳ್ರ, ನನ್ನ ನೋಡು, ಇಲ್ಲಿ ಬಾರೋ. ಕಸನ ಹಿಂಗ್ ತುಂಬಿಸಿ ಊರ್ನೇ ಹಾಳು ಮಾಡ್ದೆ. ಎಷ್ಟು ಸರಿ ಹೇಳಿದ್ರು ಅರ್ಥ ಆಗಲ್ವಾ? ಬರ್ತಾನೆ ಇರ್ತೀರಾ? ಯಾರು ಕೇಳಿದ್ರು ಪರವಾಗಿಲ್ಲ ಕಣೋ, ಆದ್ರೆ ಗುಣ ಕೇಳ್ತಾನ ಕಣೋ ಕೊನೆವರೆಗೂ. ಏನು ಬರಕ್ ಕೇಳೋ, ಯಾವನ್ ಬರ್ತಾನೆ ನಾನು ನೋಡ್ತೀನಿ. ಇದನ್ನೆಲ್ಲ ಕೇಳಕ್ ಯಾರು ಇಲ್ವಾ? ಮಾತಾಡ್ತಾ ಇದೀನಿ, ಮಾತಾಡೋ. ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ಸ್ಬೇಡ. ಈಗಲೇ ಬರಕ್ ಕೇಳೋ, ಈಗಲೇ ಬರಕ್ ಹೇಳ. ಸರಿ ಸರ್, ನಾನು ಬರಕ್ ಹೇಳ್ದ್ಯಾ? ಬರ್ತಾರೆ, ಬರಕ್ ಹೇಳ. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗೋ, ಇಲ್ಲಾಂದ್ರೆ ನಿನ್ಗೆ ತೊಂದ್ರೆ. ಹೋಗ್ಬಿಡು. ನೀನ್ ಮಾತಾಡ್ಬಿಡ. ಬರಕ್ ಹೇಳಿದ್ಯಾ? ಬರ್ಲಿ ಬಿಡು. ಯಾರು ಬರ್ತಾರೆ, ನಾನು ನೋಡ್ತೀನಿ. ಬರ್ಲಿ. ಬಂದ್ರು, ಮರ್ಯಾದೆಯಿಂದ ಹೊರಟೋಗೋ. ಅವ್ನು ಬಂದಲ್ಲ, ನಿನ್ ಬಾಯಿ ಮುಚ್ಚು. ಅವನೇ ಬಂದಲ್ಲ, ನಿನ್ ಬಾಯಿ ಮುಚ್ಚು. ಕೌನ್ಸಿಲರು, ಬಾ ಬಾ ಬಾ. ನಿನ್ನಂತ ಒಬ್ಬ ಇದ್ರೆ ಊರು ಉದ್ಧಾರ ಆಗಕ್ ಸಾಕು. ಏನಪ್ಪ, ಈ ಊರಿಗೋಸ್ಕರ, ಈ ಊರ್ ಜನಕ್ಕೋಸ್ಕರ ಸ್ವಲ್ಪನೂ ನಿಯತ್ತಾಗಿರೋದಕ್ಕೆ ಆಗೋದಿಲ್ವಾ? ಇವನ್ ಕೊಡೋ ಭಿಕ್ಷೆ ಕಾಸಿಗೆ ಬಂದು ನಿಂತಿದ್ಯಾ? ಈ ಊರಿಗೋಸ್ಕರ ಯಾರು ಬರ್ದೇ ಇದ್ರು ಸರಿ, ಈ ಊರಿಗೋಸ್ಕರ ಗುಣ ಬಂದು ನಿಂತ್ಕೋತಾರ ಕಣೋ. ಕೊನೆವರೆಗೂ ನಿಂತ್ಕೋತೀರಿ. ಬಿಸಿ ರಕ್ತ ಮಾತಾಡ್ಸತ್ತ. ತಿಗಾ ಮುಚ್ಕೊಂಡು ಹೋಗೋ, ಇಲ್ಲ ಅಂದ್ರೆ ಓಡಿ ಸಾಯಿಸ್ಬಿಡ್ತೀವಿ. ಅಣ್ಣ, ಇವನ ಹತ್ರ ಏನಣ್ಣ ಮಾತು? ಮುಗಿಸ್ಬಿಡೋಣ. ಮುಗಿಸ್ಬಿಡ್ತೀರಾ? ರಾಜಕಾರಣಿಗಳ ಒಬ್ಬರನ್ನೂ ಜೀವಂತವಾಗಿ ಬಿಡಲ್ವಲ್ರ? ಮತ್ತಿನ್ಯಾಕೋ ದುಡ್ಡು ನಿಮ್ಗೆ? ನಮ್ಮನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ತಾನೇ ನಿಮ್ಗೆ ಓಟ್ ಹಾಕಿದ್ದು, ದ್ರೋಹಿಗಳ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ದಂಥ ಕೌನ್ಸಿಲರ್ ಗುಣ ಸಾವನ್ನು ತೋರಿಸಿ ನಮ್ಮ ಇಡೀ ಊರನ್ನು ಭಯ ಪಡಿಸೋ ತೀರ್ಮಾನ.
ಗುಣ ಲೇ ಗುಣ ಲೇ ಲೇ ಬರೋ ಎಲ್ಲ ಲೇ ಎಲ್ಲರೂ ಬರೋ ಲೇ ಗುಣ ಎದಳು ಏ ಗುಣ ಏನಾಯ್ತು ಎದಳು ಗುಣ ಅಪ್ಪ ಏನಾಯ್ತಪ್ಪ? ಗುಣಣ್ಣ ಗುಣ ಗುಣಣ್ಣ ಅಣ್ಣ ಗುಣಣ್ಣ ಏನಾಯ್ತು ನಿನ್ಗೆ ಗುಣಣ್ಣ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ನಿನಗೆ ನಾನು ಏನು ಹೇಳೋದು ಅಂತ ಗೊತ್ತಿಲ್ಲ. ಗುಣ ಅಣ್ಣಂಗೆ ಈ ಥರ ಆಗುತ್ತೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವ್ರನ್ನ ಕಳ್ಕೊಂಡಿರೋ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀನಿನ್ನೂ ಎಷ್ಟು ದಿನಕ್ಕೆ ಈ ಥರ ಇರ್ತೀಯ? ನಿನಗೆ ನೀನೇ ಚೇಂಜ್ ಆಗಕ್ಕೆ ಟ್ರೈ ಮಾಡು. ಲೈಫ್ನಲ್ಲಿ ಕೆಲವೊಂದನ್ನು ನಾವು ಮಿಸ್ ಮಾಡೋ ಸಿಚುವೇಶನ್ ಬಂದರೂ ಕೂಡ ನಾವು ಅದನ್ನು ಎಕ್ಸೆಪ್ಟ್ ಮಾಡಲೇಬೇಕು. ಇದಕ್ಕೆ ಮೇಲೆ ನಿನಗೆ ಅಡ್ವೈಸ್ ಮಾಡೋಕ್ಕೆ ಅನುಭವ ಸಾಲಲ್ಲ. ಆದರೆ ನನ್ನ ಲೆನಿನ ಈ ಥರ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಕಣೋ, ಸ್ವಲ್ಪ ಬದಲಾಗಕ್ಕೆ ಟ್ರೈ ಮಾಡು. ಅಣ್ಣ ಯಾಕಣ್ಣ ಹಿಂಗಿದ್ಯಾ? ಗುಣ ಸತ್ತಿದ್ದು ನಂಗೆ ತುಂಬ ನೋವು ಕಂಡ್ಲ. ನಾವೇ ಗುಣನ ಎತ್ತಬೇಕಿತ್ತು, ಅಷ್ಟೊಳಗಡೆ ಬೇರೆಯವನ್ನ ಎತ್ಬಿಟ್ಟ. ಲೇ, ನಮ್ಗೆ ಒಂದು ವಿರೋಧಿ ಆಗಿದ್ರು ಕೂಡ ಊರ್ಗೊಂದು ಸಮಸ್ಯೆ ಅಂತ ಬಂದಾಗ ಎದೆ ನಿಗರಿಸ್ಕೊಂಡು ಮುಂದೆ ಬಂದು ನಿಂತ್ಕತಾ ಇದ್ದ ಕಂಡ್ಲ. ಸರ್, ಬಾಯಿ ಕಟ್ಟಿ ಹೊಟ್ಟೆ ಕಟ್ಟಿ ತಗೊಂಡಿದ್ದ ಆಟೋ ಸರ್ ಇದು. ಸರ್ 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 ಬಿಟ್ಬಿಡಿ ಸರ್. ಸರ್ ಸರ್ ಬೇಡ ಸರ್. ಸರ್ ನನ್ನ ಮಾನ ಹೊಟ್ಟೈತದೆ ಸರ್. ಸೇಟು ಗಾಡಿ ಎತ್ಕೊಂಡು ಹೋಗುವಾಗ ಗುಣ ಅವನ ಹೆಂಡತಿ ಒಡವೆನೆಲ್ಲ ಅಡ ಇಟ್ಟು ನನ್ನ ಆಟೋ ಬಿಡಿಸ್ತಾ ಕಂಡ್ಲ. ಅವ್ನು ಯಾರಲ್ಲ ನನ್ಗಿದ್ನೆಲ್ಲ ಮಾಡಕ್ಕೆ? ಕಷ್ಟ ಅಂತ ಹೋಗಿ ನಿಂತಾಗ ಸ್ವಂತ ಸಂಬಂಧಿಕರೇ ಮನೇಲಿದ್ರು ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಅವನ್ ಚಿಂದಂತವನು ಕಣೋ. ಅವನ್ ಬದುಕಿದ್ದಾಗ ನಾವೇನ ಮಾಡ್ಬೇಕಿತ್ತು ಕಂಡ್ಲ. ಬಾ ಒಳಗ್ ಬಾ. ಪರವಾಗಿಲ್ಲ ಕಣೋ, ನಾನು ಹೋಗ್ತೀನಿ, ಇನ್ನೊಂದು ದಿನ ಬರ್ತೀನಿ. ಬಾ ಅಂತ ಹೇಳ್ದೆ ಅಲ್ವಾ? ಅಪ್ಪ ಅಪ್ಪ, ಇವಳೇ ನಿಶಾ ಅಂತಪ್ಪ. ನಮಸ್ಕಾರ ಅಂಕಲ್. ಕೂತ್ಕೊಳ್ಳಮ್ಮ. ಹೋಗಿ ಕುತ್ಕೋ. ಹೋಗಿ ಮಾತಾಡೋಗು. ಸಾರಿ ಅಂಕಲ್, ನಿಮ್ಮ ಹತ್ರ ಇನ್ಫಾರ್ಮ್ ಮಾಡ್ದೇನೆ ಮೀಟ್ ಮಾಡೋಂಥ ಪರಿಸ್ಥಿತಿ. ಇಲ್ಲಮ್ಮ, ನಿನ್ನ ಈ ರೀತಿ ಸಿಚುವೇಶನಲ್ಲೇ ಮೀಟ್ ಮಾಡ್ತಿರೋದಕ್ಕೆ ನನಗೆ ಬೇಜಾರಾಗ್ತಿದೆಮ್ಮ. ಏನು ಮಾಡೋದು? ನಾವು ಅನ್ಕೊಂಡಿದ್ದಾಗತ್ತೆ ಅಂತ ನಾವು ಯೋಚನೆ ಮಾಡಿದ್ವಿ. ಎಲ್ಲ ದೇವ್ರ ಇಚ್ಛೆ. ಇಲ್ಲ ಅಂಕಲ್, ಗುಣ ಇಲ್ಲದೆ ಇರೋದು ಲೆನಿನ ತುಂಬಾನೇ ಎಫೆಕ್ಟ್ ಮಾಡಿದೆ. ಅವನು ತುಂಬಾ ಡಿಸ್ಟರ್ಬ್ಡ್ ಆಗಿದ್ದಾನೆ. ಗುಣ ತಿರೋಗಿದ್ದು ಅವನೊಬ್ಬನಿಗೆ ಮಾತ್ರ ಬೇಜಾರಲ್ಲಮ್ಮ, ಈ ಊರಿಗೆ ಅದು ತುಂಬ ದೊಡ್ಡ ಲಾಸ್ ಅಮ್ಮ. ಈ ಮನೆ ನೋಡು, ನನ್ನ ಹೆಂಡತಿ ಹೋಗಿ ಅವನು ಹೋಗಿ ದಿಕ್ಕು ದಿಸೆ ಇಲ್ದಿರೋ ಮನೆಯಾಗಿ ನಿಂತಿದೆ. ಊರಲ್ಲಿ ಏನೇ ಸಮಸ್ಯೆ ಆದರೂ ಮೊದಲು ಬಂದು ನಿಲ್ತಿದ್ದಮ್ಮ. ನಮ್ಮೂರಲ್ಲಿ ನಮ್ಮ ಮಾತೆ ನಡಿಬೇಕು ಅಂತ ರಾಜಕೀಯ ಮಾತಾಡ್ತಿದ್ದ.
ಆ ಹುಡುಗನ ಒಳ್ಳೆ ನಾಯಿ ಹೊಡೆದಂಗೆ ಹೊಡೆದು ಸಾಯಿಸ್ಬಿಟ್ರಮ್ಮ. ಅದನ್ನ ನೆನ್ಸ್ಕೊಂಡ್ರೆ ಮನ್ಸಿಗೆ ನೋವಾಗುತ್ತಮ್ಮ. ಅನ್ಯಾಯವಾಗಿ ಸತ್ತೋದಮ್ಮ. ಸರಿ ಅದೆಲ್ಲ ಬಿಡು, ಮೊದಲನೇ ಸಲ ಮನೆಗೆ ಬಂದಿದ್ಯಾ, ಏನ್ ತಿಂತ್ಯಮ್ಮ? ಅಯ್ಯೋ ಪರವಾಗಿಲ್ಲ ಅಂಕಲ್, ಟೈಮ್ ಆಯ್ತು, ನಾನು ಹೊರಡ್ತೀನಿ. ಹುಡುಗರು ಹೇಳಿದ್ರಮ್ಮ, ನೀನ್ ನನ್ ಬಿಟ್ರೆ ನಿನ್ನೆ ಜಾಸ್ತಿ ಪ್ರೀತಿ ಮಾಡ್ತಾನೆ ಅಂತ. ಅವನಿಗೆ ಚಿಕ್ಕ ವಯಸ್ಸಿಂದ ಕಷ್ಟ ತೋರಿಸ್ತೇನೆ ಬೆಳೆಸ್ಬಿಟ್ಟೆಮ್ಮ. ಅವ್ರ ಅಮ್ಮ ಇದ್ದಿದ್ರೆ ಹೇಗೆ ನೋಡ್ಕೊಳ್ಳೋ ಗೊತ್ತಿಲ್ಲ. ನನ್ನ ಬಿಟ್ರೆ ನೀನೇ ಅವನನ್ನ ಚೆನ್ನಾಗಿ ನೋಡ್ಕೋಬೇಕಮ್ಮ. ಅಯ್ಯೋ ಈ ಸೊಳ್ಳೆ ಕಟ್ಟದರೆ ಏನಮ್ಮ ಮಗು ಅಳ್ತಾನೆ ಇದೆ, ಅದೇನಂತ ನೋಡಮ್ಮ. ಸೊಳ್ಳೆ ಕಾಟಪ್ಪ, ನೋಡ್ತಾ ಇದ್ದೀನಿ. ಅಲ್ಲಮ್ಮ, ಹಸಿ ಮಗುನ ಸೊಳ್ಳೆ ಕಾಟದಲ್ಲಿ ಹೊರಗೆ ಮಲಗಿಸಿದ್ಯಲ್ಲ, ಒಳಗ್ ಕರ್ಕೊಂಡೋಗಮ್ಮ. ವಾಸನೆ ಸೊಳ್ಳೆ ಕಾಟದಿಂದ ಆ ಗ್ರಾಮದಲ್ಲಿ ನಿಗೂಢವಾಗಿ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಒಂದು ಭಾಗವಾಗಿ ಮೀಟರ್ ಬಡ್ಡಿಗೆ ಸಾಲ ಮಾಡಿ ತನ್ನ ಮಗಳ ಮದುವೆ ಮಾಡಬೇಕು ಅನ್ಕೊಂಡಿದ್ದ ಕೂಲಿ ಕಾರ್ಮಿಕ ಮಂಜನನ್ನು ಕೂಡ ಬಿಟ್ಟಿಲ್ಲ. ಕೋಪವನ್ನು ರಾಜಕಾರಣಿ ಮೇಲೆ ತೋರಿಸುವುದಕ್ಕೆ ಸಾವನ್ನಪ್ಪಿದ ಹೆಣಗಳನ್ನು ನಡು ರಸ್ತೆಯಲ್ಲೇ ಇಟ್ಟು ಹೋರಾಡುವುದಕ್ಕೆ ಮುಂದಾದರು. ಯೋ ನಿಂತ್ಕೊಳ್ಳಯ್ಯ, ನಾವೆಷ್ಟು ಬಡ್ಕೊಂಡ್ವಿ, ಸ್ವಲ್ಪ ಸರಿ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ಇನ್ನು ಎಷ್ಟು ಜನನಯ್ಯ ರಾಜಕಾರಣ ಮಾಡ್ಬಿಟ್ರಲ್ಲ. ಬದುಕುದ್ರು ಸತ್ರು ಅದ್ರಲ್ಲೂ ನೀವು ರಾಜಕೀಯ ಮಾಡ್ತೀರಾ? ಊರೊಳಗೆ ಓಟ್ ಕೇಳ್ಕೊಂಡ್ ಬಂದಾಗ ಕೈ ಎತ್ತಿ ಮುಗಿತೀರಾ, ಗೆದ್ಮೇಲೆ ನಮ್ಗಂತ ಒಂದು ಕಷ್ಟ ಬಂದ್ರೆ ಕಾಲಿಟ್ಕೊಂಡ್ ಬೇಡ್ಕೊಂಡ್ರು ಪ್ರಯೋಜನ ಇಲ್ಲ. ಇರೋ ಸ್ವಲ್ಪ ದಿನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡ್ ಬದುಕಿರ್ತೀವಿ. ಮಾತಾಡೋದಕ್ಕೂ ಒಂದು ಮಿತಿ ಇರಬೇಕು. ನಿಮ್ ಸಮಸ್ಯೆನ ದೊಡ್ಡವ್ರ ಹತ್ರ ಮಾತಾಡಿದೀನಿ, ಅದನ್ನ ಸರಿ ಮಾಡ್ಕೊಡ್ತಾರೆ. ಯೋ ಯಾರಯ್ಯ ದೊಡ್ಡವರು? ಅಲ್ಲಿ ಕಸ ಹಾಕೋದಕ್ಕೆ ಗಲೀಜ್ ಮಾಡೋದಕ್ಕೆ ಯಾರಯ್ಯ ಪರ್ಮಿಷನ್ ಕೊಟ್ಟಿದ್ದು? ನಿನ್ ಮೇಲಿರೋ ತಾನೇ ಪರ್ಮಿಷನ್ ಕೊಟ್ಟಿದ್ದು. ಅವ್ರದ್ದೇನೋ ತಪ್ಪಿಲ್ಲ ಕಣಯ್ಯ, ನಿಂದೆ ಕಣಯ್ಯ ತಪ್ಪು. ಯೋ ರಾಜಕಾರಣಿಯಾಗಿ ನಿನ್ನತ್ರನೇ ಅಧಿಕಾರ ಇರೋದು, ನಿನ್ ಪರ್ಮಿಷನ್ ಇದೆ ಚೆಕ್ ಪೋಸ್ಟ್ ದಾಟ್ತಾರೇನಯ್ಯ. ಅವ್ರು ಕೂಡ 4 ಕಾಸಿಗೆ ಆಸೆ ಪಟ್ಟು ನಮ್ ಜೀವನ ತೆಗಿತಿರಲ್ಲಯ್ಯ. ಕೂಗಳ ಈ ಗಂಟ್ಲಿಗೂ ಅಸಹ್ಯ ಆಗ್ಬಿಡಿದೆ ಕಣಯ್ಯ. ಇವತ್ತು ಸತ್ತಿರೋ ಈ ಮಕ್ಳಿಗೆ ಬಂದಿರೋ ಪರಿಸ್ಥಿತಿ ನಾಳೆ ನಿನ್ನ ಹೆಂಡತಿ ಮಕ್ಳಿಗೆ ಬರಬಾರ್ದು. ಅದಕ್ಕಾದ್ರೂ ಏನಾದ್ರು ಮಾಡಯ್ಯ. ನಮ್ ಕರ್ಮ ಎಲ್ಲ ನಮ್ ಜೊತೆಗೆ ಹೊರಟೋಗ್ಲಿ. ಇನ್ನು ಎಷ್ಟು ಜನ ಸಾಯಿಸಿ ರಾಜಕೀಯ ಮಾಡ್ಬೇಕು ಅಂತಿದ್ದೀರಾ? ನಿಮ್ಗೆಲ್ಲ ನಮ್ನ ನೋಡಿ ಒಂದು ಉಸಿರು ಅಂತ ಅನ್ಸೋದೇ ಇಲ್ಲ ಅಲ್ವಾ? ನಮ್ಗೆಲ್ಲ ಸ್ವತಂತ್ರ ಕೊಡಕ್ಕೆ ನಿಮ್ಗೆ ಆಗ್ತಿಲ್ಲ ಅಂದ್ರೆ ಇದಕ್ಕೆಲ್ಲ ಏನೇ ಉತ್ತರ ಕೊಡ್ತೀಯಾ? ಯೋ ಆ ಕೇರಳದವ್ನು ತಂದಾಕೋ ಕಸ, ಔಷಧಿ, ಮಾತ್ರೆ, ಮಾಂಸದ ಗಲೀಜಿಂದ ಊರಲ್ಲಿ ಕಾಯಿಲೆ ಬಂದು ಅಷ್ಟೊಂದು ಜನ ಸತ್ತೋದ್ರು. ಏನ್ ಸಮಸ್ಯೆ, ಏನ್ ಕಾಯಿಲೆ ಅಂತ ಒಂದು ಮಣ್ಣು ಗೊತ್ತಿಲ್ಲದೆ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ. ನಿನಗೆ ಓಟ್ ಹಾಕೋದ್ವಲ್ಲ, ಅದಕ್ಕೆ ಇಷ್ಟೊಂದು ಜೀವಗಳನ್ನ ಬಲಿ ಕೊಟ್ಟು ರೋಡಲ್ಲಿ ಬಂದು ಕೂತಿದೀವಿ.
ಮಗ, ತಂದೆ, ತಾಯಿ ಅಂತ ಇದ್ದ ಎಲ್ಲರನ್ನು ಸಾಯಿಸಿಟ್ಟಿದ್ರಲ್ಲ ಪಾಪಿಗಳ. ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲೋ. ನಾವ್ ಜೀವಂತವಾಗಿದ್ರೆ ತಾನೇ ನಿಮಗ್ ಓಟ್ ಹಾಕೋದಕ್ಕ ಆಗೋದು. ನಾವೇ ಇಲ್ಲಾದ್ರೆ ಹೆಂಗೋ ಓಟ್ ತಗೋತೀರಾ? ಪಾಪಿಗಳ, ಕೊಲೆಗಾರರು ನೀವೆಲ್ಲ. ನಿಮಗೆ ಓಟ್ ಹಾಕ್ತಿವಿ, ನಮ್ಮನ್ನ ಬಿಟ್ಬಿಡ್ರಯ್ಯ. ಓಟ್ ಹಾಕ್ತಿವಿ, ಬಿಟ್ಬಿಡಿ. ಅಕ್ಕ ಅಳ್ಬೇಡ ಅಕ್ಕ. ಇನ್ನು ಒಂದ್ ವಾರದಲ್ಲಿ ನಮ್ ಸಮಸ್ಯೆ ಎಲ್ಲ ಮುಗಿಬೇಕು. ಇಲ್ಲ ಫೇಸ್ಬುಕ್ ವಾಟ್ಸ್ಆಪ್ ಅಂತ ಇಡೀ ಕರ್ನಾಟಕ ಗೊತ್ತಾಗೋ ತರ ಹೋರಾಟ ಮಾಡಿ ನಮ್ ನ್ಯಾಯ ಕೇಳ್ಬೇಕಾಗುತ್ತೆ. ನಾವು ರಾಜಕೀಯಕ್ಕೆ ನಿಯತಾಗಿರೋದಕ್ಕೆ, ರಾಜಕೀಯನ ಎದುರಿಸೋದಕ್ಕೆ, ರಾಜಕೀಯದಲ್ಲಿ ಅಧಿಕಾರದಲ್ಲಿರೋ ನಿಮ್ ಕೈಲೇ ಇದೆ, ತಿಳ್ಕೊಳ್ಳಿ. ಸಾಕು ಸ್ವಾಮಿ, ಸಾಕು. ನೀವ್ ಮಾಡಿದ್ದೆಲ್ಲ ಸಾಕು. ಬಿಟ್ಬಿಡಿ ನಮ್ಮನ್ನ, ಬಿಟ್ಬಿಡಿ. ಏನ್ ಶಿವ, ಊರಲ್ಲಿ ದುಡ್ಡಿನ ಜೊತೆ ಆಟಾಡ್ತಾ ಇದೆಯಂತೆ? ಅದೆಲ್ಲ ಏನು ಇಲ್ಲ ಅಣ್ಣ, ನನಗಾಗದಿರೋರು ಈ ತರ ಮಾಡಿದ್ದಾರೆ. ಯೋ ಒಳ್ಳೆ ಶಿವ, ಈಗ ನಾವು ಎಲ್ಲದಕ್ಕೂ ರಾಜಕೀಯ ಮಾಡಿರುವಂತಹ ವಿಷಯ ಜನಕ್ಕೆ ಯಾವಾಗ ಗೊತ್ತಾಗತ್ತೋ ಅಲ್ಲಿಗೆ ನಮ್ ರಾಜಕೀಯ ಮುಗೀತು ಅಂತ. ಇದಕ್ಕೂ ಮುಂಚೆ ರಾಜಕೀಯದಲ್ಲಿದ್ದವರು ನೀರು, ಅಕ್ಕಿ, ಕರೆಂಟು ಎಲ್ಲದ್ರಲ್ಲೂ ರಾಜಕೀಯ ಮಾಡಿಬಿಟ್ಟಿದಾರಯ್ಯ. ನಾವು ಅವ್ರ ತರಾನೇ ಅಂತ ಜನಕ್ಕೇನಾದ್ರೂ ಗೊತ್ತಾದ್ರೆ ಚೆನ್ನಾಗಿರಲ್ಲ ಶಿವ. ಬೇಡದಿರೋ ಕಸದಲ್ಲಿ ರಾಜಕೀಯ ಮಾಡೋದನ್ನ ಬಿಟ್ಟು ನಿನಗ್ ನಿಯತ್ತಾಗಿ ಓಟ್ ಹಾಕ್ದವ್ರಿಗೆ ನೀನು ನಿಯತ್ತಾಗಿರು, ಹೋಗು ಆಯ್ತಾ? ಅಕ್ಕ ಇರಿ ಅಕ್ಕ, ಎಲ್ಲಕ್ಕ ಹೋಗ್ತಿದ್ದೀರಾ? ಏನಕ್ಕ ಏನಾಯ್ತು? ಎಲ್ಲೋಗ್ತಾ ಇದ್ದೀರಾ? ಈ ಊರಲ್ಲಿದ್ದು ನಾವು ಸಾಯೋದಕ್ಕಿಂತ ಬೇರೆ ಊರಲ್ಲಿ ಹೋಗಿ ಜೀವನ ಮಾಡ್ಕೊಂಡಿರೋದು ಒಳ್ಳೇದಪ್ಪ. ಏನಕ್ಕ? ಆ ಮುತ್ತಯ್ಯನ್ನ ಆ ಬೀದಿಯಲ್ಲಿ ಹೆಣವಾಗಿ ನೋಡ್ದಾಗ್ಲಿಂದನೂ ನನ್ನ ಎದೆನೆ ಒಡೆದೋಗಂಗಾಯ್ತು. ನನ್ ಹೊಟ್ಟೆಲ್ ಬೆಳಿತಾ ಇರೋ ಮಗುಗೂ ಇಲ್ಲಿ ನೋಡು, ಇಲ್ಲಿರೋನಿಗೂ ಕಾಯಿಲೆ ಬರೋದಕ್ಕಿಂತ ಎಲ್ಲಾದ್ರೂ ಹೋಗ್ಬಿಡ್ತೀವಪ್ಪ. ಏನಕ್ಕ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲೇ ಹುಟ್ಟಿ ನಿಮ್ಮ ವಂಶ ಬೀಳ್ಸಿ ಈಗ ಬೇರೆ ಕಡೆ ಹೋಗ್ತೀನಿ ಅಂತಿದ್ದೀರಾ? ನಿಮ್ಗೆ ಅಂತ ತಾನೇ ನಾವೆಲ್ಲ ಇರೋದು. ನಿಮ್ಗೆ ಅಂತ ತಾನೇ ಕೌನ್ಸಿಲರ್ನು ನಾವು ಎದುರಾಕೊಂಡಿದ್ದು. ಮತ್ತೆ ನಮ್ಮ ಮಣ್ಣಿಗೆ, ನಮ್ಮ ಊರಿಗೆ ಏನಕ್ಕ ಮರ್ಯಾದೆ? ಅಕ್ಕ ಸ್ವಲ್ಪ ಯೋಚನೆ ಮಾಡಿ. ಸಡನ್ ಆಗಿ ಎಲ್ಲದನ್ನು ಬಿಟ್ಟು ಊರ್ ಬಿಟ್ಟು ಹೋಗ್ತೀನಿ ಅಂದ್ರೆ ಹೇಗಕ್ಕ? ಹೋರಾಡೋಣ. ಇದು ನಿಮ್ ಮಣ್ಣು, ನೀವೇ ಬಿಟ್ಟು ಹೋದ್ರೆ ಹೇಗೆ? ಹೋಗ್ಬೇಡಿ ಅಕ್ಕ, ನಾವೆಲ್ಲ ಇದೀವಿ. ಬಾರೆ ಹೋಗೋಣ. ಅಕ್ಕ ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಕ್ಕ ಲೆನಿನ್, ಅವ್ರು ತಗೊಂಡಿದ್ದ ತೀರ್ಮಾನಕ್ಕೆ ನೀನೇನ್ ಮಾಡ್ತೀಯ ಹೇಳು? ಕೆಲವು ತೀರ್ಮಾನನ ಜೀವನದ ಸಿಚುವೇಶನ್ ಡಿಸೈಡ್ ಮಾಡುತ್ತೆ. ನೀನ್ ಬಾ 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 ಒಳಗ್ ಬಾ. ಅಪ್ಪ பா பா அப்பா ಏನಾಯ್ತು? ಅಯ್ಯೋ ನಮ್ಮಪ್ಪ ನೋಡು ನಿಶಾ. ಅಪ್ಪ ಅಪ್ಪ ಇಲ್ಲಿ ನೋಡಪ್ಪ. ಅಪ್ಪ ಏನಾದರೂ ಹೇಳಪ್ಪ, ಅಪ್ಪ ಎಲ್ಲೊಮ್ಮೆ ನೋಡಪ್ಪ, ಸಾವು ಹೇಳಿ ಬರುವ
ಬಾಳು ಸಂದಾಗಿ ನಡೆಯುವುದಿಲ್ಲ ತಿರುಗಿ ಬಾಪ ನಗುವನು ತಾರಪ್ಪ ಅಪ್ಪ ಇಲ್ಲೊಮ್ಮೆ ನೋಡಪ್ಪ. ತಂದೆಯಾಗಿ ದಿನವೂನು ಕಾದು ಕೂರೋ ತಾಯಿಯಾಗಿ ಕಂದನಾಗಿ ನಿನ್ನನ್ನು ಉಳಿಸಲು ಆಗಲೇನೇ ಇಲ್ಲ. ನೀ ಸತ್ತ ಮೇಲೆ ನನ್ನ ಉಸಿರು ಕೂಡ ಸತ್ತು ಹೋಯ್ತು. ನೀ ಕೂಗೋ ಮಾತು ಈ ಕಿವಿಗಳಿಗೆ ಕೇಳಿಸದಾಯ್ತು. ಬಾ ಬಾ ಹಸಿತಾ ಇದೆಯಪ್ಪ. ನಿನಗೇನು ಖುಷಿ ಆಗುತ್ತೆ ಅದನ್ನು ಮಾಡು, ಆದರೆ ನೀನು ಆ ಸಂತೋಷಕ್ಕೆ ಬಲಿಯಾಗಬೇಡ. ತಪ್ಪು ಮಾಡೋರು ಯಾರೂ ಕೆಟ್ಟವರಲ್ಲಪ್ಪ, ಆದರೆ ತಪ್ಪನ್ನು ಒಳ್ಳೆಯವನು ಮಾಡಿದಾಗ ಕೆಟ್ಟವನಾಗಿ ಬದಲಾಗ್ತಾನೆ. ನನ್ನ ಮಗ ತಪ್ಪು ಮಾಡಲ್ಲ ಅಂತ ನಾನು ನಂಬ್ತೀನಿ. ನನ್ನ ಮಗ ಒಳ್ಳೆಯವನು, ಅವನನ್ನು ದೇವರೇ ಕಾಪಾಡ್ತಾನೆ. ಪ್ರೀತಿ ಅಂದ್ರೆ ಅಪ್ಪ ಅಪ್ಪ, ದೇವರು ಅಂದ್ರೆ ಅಪ್ಪ ಅಪ್ಪ, ಮೃಗವು ನಾನೇ ಅಪ್ಪ ಅಪ್ಪ, ಕಾಳಜಿ ನೀನೇ ಅಪ್ಪ ಅಪ್ಪ. ಅಪ್ಪ ಏನಾದರೂ ಹೇಳಪ್ಪ, ಅಪ್ಪ ಇಲ್ಲೊಮ್ಮೆ ನೋಡಪ್ಪ. ಸಾಯುವ ಹೇಳಿ ಬರುವುದಿಲ್ಲ, ಬಾಳು ಸೆಂದಾಗಿ ನಡೆಯುವುದಿಲ್ಲ. ತಿರುಗಿ ಬಾಪ ನಗುವನು ತಾರಪ್ಪ. ಇಲ್ಲಿ ನೋಡು, ನಿನ್ನ ಈಗ ನೋಡೋದಕ್ಕೆ ನಮಗೆಲ್ಲ ತುಂಬ ಬೇಜಾರಾಗ್ತಿದೆಯೋ. ಸಮಯನೂ ಪರಿಸ್ಥಿತಿನೂ ಚಕ್ರದ ಥರ ಸುತ್ತತಾನೇ ಇರುತ್ತೆ. ಅದನ್ನು ನಾವೇ ಅನುಸರಿಸ್ಕೊಂಡು ಹೋಗಬೇಕು. ಇದಕ್ಕಿಂತ ಜಾಸ್ತಿ ಹೇಳೋದಕ್ಕೆ ನನಗೆ ವಯಸ್ಸು ಇಲ್ಲ, ಅನುಭವನೂ ಇಲ್ಲ. ಬಾರೋ ಮಗ. ತಾಳಪ್ಪ 4 ಇಡ್ಲಿ. ಅಣ್ಣ 2 ಆಮ್ಲೆಟ್ ಅಣ್ಣ. ಕೊಡ್ತೀರಪ್ಪ? ಯೋ ಬೇಗ ತಗೊಂಬರಯ್ಯ. ಗಾಡಿ ಏನು? ಯೋ 2 ಫುಲ್ ಬಾಯ್ಲ್ ತಗೊಂಬ. ಬೇಗ ಕೊಡಯ್ಯ. ತಗೊಳ್ಳಿ ಸರ್. ಸರ್, ಪಾರ್ಟಿ ಕೋಪದಿಂದ ಬರ್ತಾ ಇದೆ. ಬರ್ಲಿ ಬರ್ಲಿ. ಬರುತ್ತಮ್ಮ, ಜೀವನದಲ್ಲಿ ನಾವು ಅನ್ಕಳ್ದೇ ಇರೋದೆಲ್ಲ ದಿಢೀರಂತ ಆಗೋಗುತ್ತೆ. ಅದನ್ನೆಲ್ಲ ನಾವು ಮರಿಲೇಬೇಕು. ಈಗಲೂ ಕೂಡ ನಿನ್ನ ಜೀವನದಲ್ಲಿ ಹಾಗೆ ನಡೀತಾ ಇದೆ.
ಇವಾಗೇನೋ ಮಾಡೋದು? ಛೇ. ಬರ ಹೋಗೋಣ. ಲೆನಿನಿನ ಕೋಪ ಹೊಸದಾಗಿ ಒಂದು ಸಮಸ್ಯೆ ಸೃಷ್ಟಿ ಮಾಡಿತು. ಹೊಡಿಬೇಡಣ್ಣ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ರೆ ಅಣ್ಣ. ಏನೋ ಅದು ಗೊತ್ತಿಲ್ಲದೆ ಮಾಡಿದ್ದು ಕೊಲೆ ಕಣೋ. ಅದು ಪೊಲೀಸು. ಸುಮ್ಮನೆ ಬಿಡ್ತಾರ ಇವನ್ನ? ಛೇ, ಹೋಯ್ತು, ಎಲ್ಲ ಹೋಯ್ತು. ಇನ್ಮೇಲೆ ಬದುಕೋಕ್ ಬಿಡಲ್ಲ. ನಾವೆಲ್ಲ ಸಾಧಾರಣ ಮನುಷ್ಯರು ಕಣೋ. ಊಟದ ಸಮಸ್ಯೆ, ಕೆಲ್ಸದ ಸಮಸ್ಯೆ, ಮನೆ ಸಮಸ್ಯೆ ಅಂತ ಅವತ್ತಿನ ದಿನಕ್ಕೋಸ್ಕರ ಬದುಕೋ ಜನಗಳು ಕಣೋ. ಇಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋಕೆ ಒದ್ದಾಡ್ಬೇಕು ಕಣೋ. ಅಣ್ಣ, ಈಗ ಮಾತಾಡಿ ಏನ್ ಮಾಡಕ್ಕಾಗುತ್ತೆ? ಆಗಿದ್ದ ಆಗೋಯ್ತಣ್ಣ. ಮುಂದೇನ್ ಮಾಡೋದು ಅಂತ ನೋಡೋಣ. ಅಣ್ಣ, ಲೋ ಮಗ, ಅಳ್ಬೇಡ್ವೋ. ಲೇ, ನಾವೆಲ್ಲ ಇದೀವೋ, ಹಾಗೆ ಬಿಟ್ಬಿಡ್ತೀವ? ಅಣ್ಣ ನೋಡೋಣ, ನೀನ್ ಹೇಳೋಣ, ಯೋಚನೆ ಮಾಡ್ಬೇಡಣ. ನಮ್ನ ಬಿಟ್ರೆ ಯಾರಿದ್ದಾರೆ ಇವನ್ಗೆ? ಬಾ ಸುರೇಶ್. ಬಾ ಸಲೀಮು. ವಿಷಯ ಅಪ್ಪು ಹತ್ರ ಮಾತಾಡಿದ್ದೀನಿ. ಅವನ ಆಟೋದಲ್ಲಿ ಕಚೇರಿ ಆಫೀಸ್ ಹತ್ರ ವೇಟ್ ಮಾಡ್ತಾ ಇದ್ದಾನೆ. ಇವತ್ತು ರಾತ್ರಿ ಒಂದಿನ ಲೆನಿನ್ ಅಲ್ಲಿರೋದೇ ಸೇಫು. ಏನ್ ಸಲೀಮ್ ಹೇಳ್ತದೀಯಾ? ಮೊದ್ಲೇ ಅವನಿಗೂ ನಮಗೂ ಆಗೋದಿಲ್ಲ. ಹಳೆ ದ್ವೇಷ ಮನ್ಸಲ್ಲಿ ಇಟ್ಕೊಂಡು ಇವನ್ನ ಹಾಕೊಟ್ಬಿಟ್ರೆ? ಅವನ್ ಕೊಲೆ ಮಾಡಿದ್ದು ಸಾಮಾನ್ಯ ವ್ಯಕ್ತಿನ, ಪೊಲೀಸಣ. ಕಾಮರಾಜ, ನಾನು ಹೇಳ್ತಿರೋದು ನಮ್ಮೊಳ್ಳೇದಕ್ಕೆ ತಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಪ್ಪು ನಮ್ಮೂರ್ ಕಡೆ ಅವನ್ ಎಷ್ಟೋ ಸರಿ ನಿಮ್ ಬೆನ್ನಿಗೆ ಚೂರಿ ಹಾಕಿದ್ರು ಅವನ್ ಮನ್ಸಲ್ಲಿ ನಮ್ಮೂರ್ ಹುಡುಗ ಅಂತ ಇರಲ್ವೇನೋ? ದ್ರೋಹಿ, ಶತ್ರು ಅಂತ ಇಲ್ಲಿ ಬೇರೆ ಬೇರೆ ಮಾಡಿ ನಾವು ಬದುಕಕ್ಕಾಗೋದಿಲ್ಲ. ನೋಡು, ಲೆನಿನ್ ಕ್ರಿಶ್ಚಿಯನ್, ಸುರೇಶು ಹಿಂದೂ, ನಾನು ಇಸ್ಲಾಮಿ. ಜಾತಿ ಮತ ನೋಡಿ ರಾತ್ರಿ ಹೊತ್ತು ಒಟ್ಟಿಗೆ ಸೇರಿದ್ದು. ಎಲ್ಲಿ ನೋಡು, ಈ ತಮ್ಮಗೆ ಒಂದು ತೊಂದರೆ ಬಂದಿದೆ. ಅದಕ್ಕೇನೆ ಅಲ್ವಾ ನಾವೆಲ್ಲರೂ ಸೇರಿರೋದು. ಪ್ರೀತಿನೇ ನಮ್ಮೆಲ್ಲರೂ ಸೇರಿಸಿರೋದು. ಮನುಷ್ಯರೇ ಮೊದಲು ಬಂದಿದ್ದು, ಜಾತಿ ಮತ ಮೊದಲು ಬಂದಿದ್ದಲ್ಲ. ಆಗೋ ಕೆಲ್ಸನ ನೋಡ್ ಕಾಮರಾಜು. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಏನಾದ್ರೂ ಮಾಡೋಣ. ಸರಿ ಸಲೀಮು, ನೋಡ್ಬಿಟ್ಟು ಫೋನ್ ಮಾಡು. ಅಪ್ಪ ಸುರೇಶು, ನೋಡ್ಕೊಂಡು ಹುಷಾರಾಗಿ ಹೋಗ್ರಪ್ಪ. ಪೊಲೀಸ್ ರೌಂಡ್ಸ್ ಜಾಸ್ತಿ ಇರುತ್ತೆ. ಏನತ್ತಮ್ಮ ಹಿಂಗ್ ಮಾಡ್ಬಿಟ್ಟೆ? ಈಗಾಗ್ಲೇ ಊರ್ ತುಂಬಾ ಸ್ಯಾನೆ ಸಮಸ್ಯೆ ಐತೆ, ಇದ್ರಲ್ಲಿ ನೀನ್ ಬೇರೆ. ಅಣ್ಣ, ಇವನು ಹಿಂಗ್ ಮಾಡ್ತಾನೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಹಳೆದೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ನೀವೇ ಈ ಸಮಸ್ಯೆನ ಹೇಗಾದ್ರೂ ಮುಗಿಸ್ಬೇಕು. ಇದೇನಯ್ಯ ಹಿಂಗೆ ಹೇಳ್ಬಿಟ್ಟೆ? ಅವ್ನು ನನ್ನ ತಮ್ಮ ಇದ್ದಂಗೆ, ನೋಡ್ಕೋತೀನಿ. ಇನ್ಮೇಲೆ ನಾನು ಯಾರಿಗೋಸ್ಕರ ಇಡ್ತೀರಣ್ಣ? ನಮ್ ಗುಣ ಅವನೇನ್ ತಪ್ಪು ಮಾಡ್ದಣ್ಣ? ಈ ಮಣ್ಣಿನ ಜನರು ನ್ಯಾಯನ ಕೇಳಿದ್ರಷ್ಟೇ. ಅದಿಲ್ಲಿ ಪದವಿಲಿರೋರ್ಗೆ ಯಾರಿಗೂ ಇಷ್ಟ ಇಲ್ಲ. ಹೆಂಗಿಷ್ಟ ಆಗುತ್ತೆ? ಅವ್ರು ಕೊಡೋ ದುಡ್ಡನ್ನೆಲ್ಲ ಅವ್ರು ಚೆನ್ನಾಗಿ ದೋಚ್ಕೊಂಡು 30 ಅಡಿ ದೂರದಲ್ಲಿ ನಡೆಯೋ ಬೆಂಕಿ ಅವಘಡಕ್ಕೆ ಏಣಿ ಕೂಡ ಇಸ್ಕೊಳ್ದೇ ಇರೋಂಥ ಅವ್ರಗಳಿಗೆ ಸಪೋರ್ಟ್ ಮಾಡ್ದಿರೋ ಊರಣ್ಣ ನಮ್ಮೂರು. ನಮ್ ಗುಣನ ಇನ್ನೂ ಸತ್ತಿಲ್ಲ ಅಣ್ಣ, ಇಲ್ಲೇ ಇದ್ದಾರೆ. ಅವ್ರು ಅನ್ಕೊಂಡಿದ್ದನ್ನ ನಾನು ಮಾಡಿ ತೋರಿಸ್ತೀನಿ. ಲೇ ಲೆನಿನ್, ನಾವ್ ಎದೆ ಉಬ್ಬಿಸ್ಕೊಂಡು ನಿಂತ್ರೆ ಅಧಿಕಾರ ನಮ್ಮನ್ನ ಮುಗಿಸುತ್ತೆ. ನಿಧಾನಕ್ಕೆ ಯೋಚನೆ ಮಾಡಿ ರಾಜಕೀಯ ಮಾತಾಡ್ಬೇಕು. ನಮ್ ರಕ್ತ ಯುವಕರ ರಕ್ತ, ಬಿಸಿ ಕಡಿಮೆ ಆಗ್ಬಾರ್ದು. ಅರ್ಥ ಆಯ್ತಾ? ಯೋಚನೆ ಮಾಡೋಣ. ತಮ್ಮ, ನೀನ್ ಎತ್ತಿದ್ದು ಸಾಮಾನ್ಯವಾದೊಂದಲ್ಲ,
ಪೊಲೀಸ್ನ. ಅದೊಂದು ಸಾಕು ನಮ್ಮನ್ನೆಲ್ಲ ಲಾಕ್ ಮಾಡಕ್ಕೆ. ಮೊದಲು ನೀನು ಈ ನೈಟ್ ಸೇಫ್ ಆಗು, ಮಿಕ್ಕಿದ್ದು ನಾಳೆ ನೋಡ್ಕೊಳ್ಳೋಣ. ಅರ್ಥ ಆಯ್ತಾ? ಇವಾಗ ಏನೇ ಕಳ್ತಿದ್ಯಾ? ಕೇಳ್ದೆ ಅಲ್ವಾ? ಯಾಕೋ ಈ ತರ ಮಾಡ್ದೆ? ಆ ವಿಷಯನ ಬಿಡ್ತೀಯಾ? ನಾವೆಲ್ಲಾದ್ರೂ ಹೋಗ್ಬಿಡೋಣ. ಈ ಊರಿನ ಬಿಟ್ಟು ಎಲ್ಲಾದ್ರೂ ಬಿಟ್ಟು ಎಲ್ಲಾದ್ರೂ ನೆಮ್ಮದಿಯಾಗಿರೋಣ. ಅಂದ್ರೆ ಯಾರೇನೇ ಆದ್ರೂ ಪರವಾಗಿಲ್ಲ ನಿಂಗೆ. ನೀನ್ ನೆಮ್ಮದಿಯಾಗಿ ಬಾಳ್ಬೇಕು, ಅವು ತಾನೇ? ನನಗ್ ನೀನ್ ಬೇಕಾಗಿಲ್ಲ. ನಮ್ಮೂರು, ನಮ್ಮ ಮಣ್ಣಿನ ಜನರು, ಫ್ರೆಂಡ್ಸೇ ನನಗೆ ಮುಖ್ಯ. ಹಾಗಾದ್ರೆ ನಾನು ನಿನಗ್ ಬೇಡ ಅಲ್ಲ? ಹೇಳೋ, ಕೇಳ್ತಿದ್ದೀನಲ್ಲ. ಸರಿ, ನಾನು ಹೋಗ್ತೀನಿ. ಹೋಗೆ, ಹಂಗೆ ಹೋಗ್ಬಿಡು. ಗೊತ್ತೋ ಗೊತ್ತಿಲ್ಲದೆ ಮತ್ತೆ ಬರ್ಬೇಡ. ಹೋಗೆ, ಹಂಗೆ ಹೋಗ್ಬಿಡು. ಕುರುಡ ಕಣ್ಗಳೇ ಕುರುಡ ಮರೆಯಬೇಕು ನಿನ್ನ ಒಲಗ ಏನೇನೇ ಬೆನ್ಕಳ್ಳಿ ಬೇಂದಿರುವೆ ನೀನು ಬೆಂಕಿಗೆ ನೂಕಿರುವೆ. ನನ್ನೊಳಗೆ ಪ್ರೀತಿ ಜ್ವಾಲೆ ಉಕ್ಕುತ್ತಿದೆ, ನೀನಿರದೆ ಈ ಮನಸ್ಸು ಸೊರಗಿದೆ. ಓಲವಿಗೆ ವಿಷವಾಗಿ ಹೇ ನಾನು ಕಣ್ಣಿದ್ದು ಕುರುಡಾಗಿ ಹೇ. ಓಲವಿಗೆ ವಿಷವಾಗಿ ಹೇ ನಾನು ಕಣ್ಣಿದ್ದು ಕುರುಡಾಗಿ ಹೇ. ಪ್ರೀತಿ ಎಂದ್ರೆ ಆಸೆಗಳು, ಆಸೆಯ ತೀರದ ಕಾಳುಗಳು, ಕಲ್ಲಿನ ಮನಸ್ಸೇ ಜೀವನವೇನೆ ಬೇಡೆಂದೇ. ನಿಜವೂ ಹೇಳಲೆ ನಾನೀಗ ನನ್ನ ಪಾಡಿದು ಹೇಗಂತ, ಸುತ್ತೋ ಭೂಮಿ ಮೇಲೆ ಕಪ್ಪು ಬಳದಾಗೆ ನನ್ನ ಹೃದಯ ನಿನ್ನ ಬಿಟ್ಟು ಬೇರೆ ಹೋದರೆ. ನಂಗೇನು ಬೇಡ ನೀನು ಮತ್ತೆ ಸಾಕು, ನಂಗೇನು ಬೇಡ ಬೀಳಲೆ ಬೇಡ ಹೃದಯವೇ ನೀನು, ಕತ್ತಲಿಗೀಗ ಬೆಳಕು ನೀನೆ. ನೀನೆ ನೀನೆ ಬಿಡಲೆ ಬೇಡ ಹೃದಯವೇ ನೀನು, ಕತ್ತಲಿಗೀಗ ಬೆಳಕು ನೀನೆ. ಹುಡುಕಿದ ಕಾಲುಗಳು, ನಿನ್ನೆ ಬಯಸಿದ ತೋಳುಗಳು, ಬಂದು ಸೇರು ಬಂದು ಸೇರು ಒಂಚೂರು. ಆಸೆಗಳಿಲ್ಲದ ಪ್ರೀತಿಯಲ್ಲಿ ಉಳಿಸಲು ಆಗದ ರೀತಿಯಲ್ಲಿ ಗಾಯ ಮಾಡಿ ಪ್ರೀತಿ ಬಿಡಲು
ಬರಬೇಡ ಕಲ್ಲಿನ ಮನಸ್ಸೇ ಈಗ ಜೀವನವೇನೇ ಬೇಡೆಂದೇ ಬಿರುಸಾಗಿ ಮನಸಾರೆ ಎದುರಾಗೆ ಹೇಳಿ ಹೇಳಿ ನೋವಿಸಬೇಡ ಓಲವೇ ಭರವಸೆ ನೀಡಬೇಡ ಹೇಳಿ ಹೇಳಿ ನೋವಿಸಬೇಡ ಓಲವೇ ಭರವಸೆ ನೀಡಬೇಡ ನನ್ನೊಳಗೆ ಪ್ರೀತಿ ಜ್ವಾಲೆ ಉಕ್ಕುತ್ತಿದೆ ನೀನಿರದೆ ಈ ಮನಸ್ಸು ಸೊರಗಿದೆ ಒಲವಿಗೆ ವಿಷವಾಗಿ ಹೇ ನಾನು ಕಣ್ಣಿತ್ತು ಕುರುಡಾಗಿ ಹೇ ಒಲವಿಗೆ ವಿಷವಾಗಿ ಹೇ ನಾನು ಕಣ್ಣಿತ್ತು ಕುರುಡಾಗಿ ಹೇ ವಕೀಲಣ್ಣ, ಹುಡುಗನ್ನ ಸ್ಟೇಷನಲ್ಲಿ ಸರೆಂಡರ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ತಮ್ಮ ಎದ್ಬಿಟ್ಟು ಬಂದಿರೋದು ಪೊಲೀಸ್ನ. ಸ್ಟೇಷನಲ್ಲಿ ಸರೆಂಡರ್ ಮಾಡೋದೆಲ್ಲ ತುಂಬ ರಿಸ್ಕ್ ಬಾಯ್. ಮತ್ತೆ ಎ ಬಿ ಹಾಕಿ ಹುಡುಗನ್ನ ಕೋರ್ಟಲ್ಲಿ ಸರೆಂಡರ್ ಮಾಡೋಣ. ನೀವೇ ವಕೀಲರೇ ನಮ್ಮ ಹುಡುಗನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ನೀವೇ ದೊಡ್ಡ ಮನ್ಸು ಮಾಡಿ ಹುಡುಗನ್ನ ಈ ತೊಂದರೆಯಿಂದ ಆಚೆ ತರಬೇಕು. ಏನು ಬಾಯ್, ನನ್ನ ನಂಬಿ ಅಂತ ದೊಡ್ಡ ಮಾತೆಲ್ಲ ಮಾತಾಡ್ಕೊಂಡು ನಿಮಗೋಸ್ಕರನೇ ಅಲ್ವಾ ನಾನಿರೋದು. ತಮ್ಮ ಮಾಡಿದ್ದು ತಪ್ಪೇನೆ, ಆ ಪರಿಸ್ಥಿತಿ ಹಾಗೆ ಮಾಡಿಸ್ಬಿಟ್ಟಿದೆ. ಒಂದು ಮಾಡಿ, ಬೆಳಿಗ್ಗೆ ಕೋರ್ಟಿಗೆ ಬನ್ನಿ, ಸರೆಂಡರ್ ಮಾಡಿಸ್ಬಿಡುವ. ನಾನು ಮಿಕ್ಕಿ ಡೀಟೇಲ್ಸ್ ಎಲ್ಲ ರೆಡಿ ಮಾಡಿರ್ತೀನಿ. ಸರಿನಾ ಬೈ? ಎಲ್ಲ ನಿಮ್ಮ ಧೈರ್ಯದ ಮೇಲೆ ಹೋಗ್ತಿದ್ದೀವಿ. ಲೆನಿನ್, ಏನಾಯ್ತು? ಯಾಕೆ ಭಯ ಪಡ್ತೀಯ? ಅಪ್ಪ ನಿನ್ ಜೊತೆಲೇ ಇದಾರೆ ಕಣ. ನೀನ್ಯಾಕೋ ಭಯ ಪಡ್ತೀಯ? ಅಪ್ಪ ಅಪ್ಪ ತಪ್ಪು ಮಾಡಿದವ್ರು ಭಯ ಪಡ್ಬೇಕಣ. ಲೇ ಮಗನೇ, ಆಗೋದಿಲ್ಲ ಒಳ್ಳೇದಕ್ಕೆ ಕಣ. ನನ್ನ ಮಗ ಒಳ್ಳೆಯವನೇ, ದೇವರೇ ಅವನನ್ನು ಕಾಪಾಡ್ತಾನೆ. ಸತ್ಯ ನಿನ್ ಕಡೆ ಇದೆ ಕಣ. ಯಾರಿಗೂ ಭಯ ಪಡಬೇಡ, ಯಾರಿಗೂ ಭಯ ಪಡಬೇಡ. ಸತ್ಯ ನಿನ್ ಕಡೆನೇ ಇದೆ. ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ ಬೈ. ಅಣ್ಣ, ಎಲ್ಲ ಆರಾಮಾಗಿ ನಡೆಯುತ್ತಲ್ಲ? ಯೋಚನೆ ಮಾಡಬೇಡಿ ಬೈ, ಎಲ್ಲ ಡೀಟೇಲ್ಸು ಪಕ್ಕ ರೆಡಿ ಮಾಡಿದ್ದೀನಿ. ಒಳಗೆ ಹೋಗಿ ಬರ್ತೀನಿ. ಒಳ್ಳೇದಾಗುತ್ತೆ ಬಿಡಿ. ಬನ್ನಿ ಸೂರಿ. ಯಾಕೊಂಥರ ಇದೆಯಾ? ಏನಾಯ್ತಣ್ಣ? ಬಾಯ್, ನಾವು ಅಂದ್ಕೊಂಡಿದ್ದೊಂದು, ಆದರೆ ಇಲ್ಲಾಗಿದ್ದೊಂದು. ಹೇಗಾದರೂ ಮಾಡಿ ಲೆನಿನ್ನ ಸರೆಂಡರ್ ಮಾಡೋಣ ಅಂತ ಪ್ಲ್ಯಾನಲ್ಲೇ ನಾನು ಬಂದೆ. ಆದರೆ ಅಕ್ಯೂಸ್ಟ್ ಆಗಿ ಬೇರೆ ಯಾರನ್ನೂ ಸರೆಂಡರ್ ಮಾಡಿದ್ದಾರೆ. ಲೆನಿನ್ ಮ್ಯಾಟ್ರಲ್ಲಿ ಬೇರೆ ಯಾರು ದೊಡ್ಡ ತಲೆ ಕೈವಾಡ ಇದೆ ಬಾಯ್. ಏನಣ್ಣ ಹೇಳ್ತಾ ಇದೆಯಾ? ಇನ್ನು ಮುಂದೆ ತುಂಬ ಕೇರ್ಫುಲ್ ಆಗಿರಬೇಕು. ಲೆನಿನ್, ಹುಷಾರಾಗಿರು ಬಾಯ್. ಲೆನಿನ್ ಒಂದೆರಡು ದಿನ ಎಲ್ಗೂ ಕಳಿಸ್ದೇನೆ ಹುಷಾರಾಗಿ ನೋಡ್ಕೊಳ್ಳಿ.
ತಮ್ಮ, ಏನು ಸಮಸ್ಯೆ ಇಲ್ಲ ಕಣೋ, ಎಲ್ಲ ಒಳ್ಳೆ ರೀತಿಯಲ್ಲೇ ಮುಗ್ದಿದೆ. ಸಲೀಮ, ಎಲ್ಲ ಒಳ್ಳೇದಾದ್ರೆ ನಾಳೆ ನಡೆಯೋ ಜಾತ್ರೆಯಲ್ಲಿ ಕರ್ಗ ಹೊರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಎಲ್ಲ ದೇವ್ರು ನೋಡ್ಕೋತಾರೆ, ಬೇಜಾರು ಮಾಡ್ಕೊಳ್ದೆ ಸಂತೋಷವಾಗಿರೋ. ನಾಳೆ ನಡೆಯೋ ಜಾತ್ರೆಯಲ್ಲಿ ಗಲ್ತಾ ಮಾಡ್ಬಿಡೋಣ. ಕಲ್ತಾ ಹೇ ಕಲ್ತಾ ಹೇ ಕಲ್ತಾಡ ಹೇ ಕಲ್ತಾ ಹೇ ಬಂದ ನೋಡು ಬಂದ ನೋಡು ಬಂದ ನೋಡು ಗಲ್ತಾ. ಮಾಮೂಲಿ ಮಚ್ಚಕಲ ಊರು ಫುಲ್ಲು ಗಿಚ್ಚುಕಲ, ಯಾರ ಕೇಳ್ಕೊಬರ್ಲ ಹೆಸರೇನು ಗಲ್ತಾ. 6 ಕೋಟಿ ಮಕ್ಕಳಿಗೆ ಕುಡಿಯೋ ನೀರು ಹಿಡ್ಕೊಳಕ್ಕೆ ಗೊತ್ತಿರೋದು ಒಬ್ಬನಿಗೆ, ಅವನ ಹೆಸರು ಹೇಳೋಲ್ಲ ಗಲ್ತಾ. ಬೆಳಗಾವಿ ಕಲ್ತಾ, ಮಂಗಳೂರು ಕಲ್ತಾ, ಹುಬ್ಬಳ್ಳಿ ಕಲ್ತಾ, ಬಾಸುಂಡೆ ಬಿತ್ತ, ಮುಸುಡಿ ಮುಸುಡಿ ಬಾಯಿ ಬ್ಯಾಕು ಬಡ್ದು ಬಡ್ದು ಮುರಿದು ಹಾಕ. ಹೇ ಕಲ್ತಾ ಕಲ್ತಾ ಹೇ ಕಲ್ತಾ ಹೇ ಕಲ್ತಾ. ಏನ ಲುಕ್, ಮಿಕ್ಸೆ. ಬಂದ ನೋಡು ಓಟು ಕೇಳ ಬಂದ ನೋಡು, ಮೇಲೆ ನೋಡು ಕೆಳಗೆ ನೋಡು, ಸೂಪರ್ ಹಿಟ್ಟು ನಮ್ಮ ಹಾಡು. ಸುಮ್ನೆ ಕಾಂಚಾಲಿ ಬೇಡ, ಕಾಲ ಬದ್ಲಾಯ್ತು ಸುಮ್ನೆ ಕೂರಲ್ಲೇ. ಬಂದು ನಮ್ಮ ಮುಂದೆ ಕಾಲ್ ಮೇಲೆ ಹಾಕ್ಬೇಡ, ಎದೆ ಮೇಲೇನೆ ಕಾಲಿಡೋದೆ. ಅಷ್ಟೇನೆ ಗೊತ್ತಲ್ಲ ನಾವೆಲ್ಲೂ ಕಲ್ತಾ 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 ಓ ಕಲ್ತಾ 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 ಕಲ್ತಾ. ಇತ್ತಾಂಡ 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 ಕಲ್ತಾ. ಇವ್ನೇನೆ ಕಲ್ತಾ. ಇನ್ಮೇಲೆ ಕಲ್ತಾ. ಇವ್ನೇನೆ ಕಲ್ತಾ. ಅರ್ಧೆ ಹೋಯ್ತು, ಮುರ್ದೆ ಹೋಯ್ತು. ಇತ್ತೇನೆ ಕಲ್ತಾ. ಇತ್ತೇನೆ ಕಲ್ತಾ. ಇತ್ತೇನೆ ಕಲ್ತಾ. ಇನ್ಮೇಲೆ ಕಲ್ತಾ. ಇಷ್ಟೇನೆ ಸಾಕ ಇನ್ನೇನೋ ಬೇಕಾ, ಇಷ್ಟೇನೆ ಸಾಕ ಇನ್ನೇನೋ ಬೇಕಾ, ಇಷ್ಟೇನೆ ಸಾಕ ಇನ್ಮೇಲೆ ಬೇಕಾ ಇಷ್ಟೇನೆ ಸಾಕ. ಹುಡುಗನ್ನೆಲ್ಲ ಇಳಿಸಾಯ್ತಾ? ಯಾವ ತಪ್ಪು ನಡಿದಂಗೆ ನೋಡ್ಕೊಳ್ಳಿ. ನಿಶಾ, ನಿಶಾ, ಅಧ್ಯಕ್ಷ ಬಂದು ಬೇಗ ಬರೋ. ನಮಸ್ಕಾರ. ನಮಸ್ಕಾರಮ್ಮ. ಬನ್ನಿ ಅಧ್ಯಕ್ಷರೇ. ನಮಸ್ಕಾರ. ನೋಡ ಇಲ್ಲಿ. ನಮಸ್ಕಾರ. ಏನಯ್ಯ, ಊರಲ್ಲಿ ಒಳ್ಳೇದ್ ಮಾಡ್ತಿದ್ಯಾ ಅಂತ ಮಾತಾಡ್ತವ್ರೆ. ತುಂಬಾ ಸಂತೋಷ ಅಧ್ಯಕ್ಷ. ಹಾಕಪ್ಪ. ನೀವು ನಮ್ಮ ಜಾತ್ರೆಗೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತಣ್ಣ. ತುಂಬಾ ಸಂತೋಷ. ಹೋಗೋಣ ಅಧ್ಯಕ್ಷರೇ. ಬನ್ನಿ ಹೋಗೋಣ.
ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ 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 ಹೋಗಿ ಹೋಗ್ರು ಹಿಂದೆ ಹೋಗಿ ಹಿಂದೆ ಹೋಗಿ. ಸ್ವಾಮಿ ಅಧ್ಯಕ್ಷರಿಗೆ ಮಾಲೆ ಹಾಕಿ ಸ್ವಾಮಿ. ಲೇ ಮಗ, ಏನಾಯ್ತು? ಏನಿಲ್ಲ ಕಣ, ಎಲ್ಲ ಕೌನ್ಸಿಲರ್ ಕೆಲಸನೇ ಕಣೋ. ಅವನ್ನ ಸುಮ್ಮನೆ ಬಿಡಬಾರ್ದು. ಬಾರೋ. ಲೇ ಬಾರೋ ಹೋಗೋಣ. ಕೌನ್ಸಿಲರ್ ಬನ್ರಿ ಆಚೆ. ರೀ ಬನ್ರಿ ಆಚೆ.
ಹೇಳಮ್ಮ, ಯಾಕೆ ಲೆನಿನಿಂದ ಸುತ್ತುತ್ತಿದ್ಯಾ? ಅದು ಹಾಗಲ್ಲ ಸರ್, ಆ ಸರ್ ಹತ್ರನೇ ನಾವು ಮಾತಾಡ್ಬೇಕಾಗಿತ್ತು. ಪರವಾಗಿಲ್ಲಮ್ಮ, ಏನೇ ಇದ್ರು ಹೇಳು. ಇಲ್ಲ ಸರ್, ಅವತ್ತು ಮೆಡಿಕಲ್ ಕ್ಯಾಂಪಲ್ಲಿ ಆ ಸರ್ ಹೇಳಿದ್ರು ಅಂತಾನೆ ಆ ಜನರೆಲ್ಲ ಬ್ಲಡ್ ಸ್ಯಾಂಪಲ್ ಕೊಡೋದಕ್ಕೆ ಒಪ್ಕೊಂಡಿದ್ದು. ಅದಕ್ಕೆ ಅವ್ರ ಹತ್ರನೇ ಮಾತಾಡ್ಬೇಕಾಗಿತ್ತು. ನಾನು ಅವನು ಜೀವಕ್ಕೆ ಜೀವ ಕೊಡೋರು. ಅದೇನೇ ಇದ್ರು ಹೇಳಮ್ಮ, ಎಲ್ಲ ನಾನು ನೋಡ್ಕೊಂತೀನಿ. ಅವತ್ತು ನಿಮ್ ಊರವರೆಲ್ಲ ಕೊಟ್ಟಿದ್ದ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಅಲ್ಲಿ 100ರಲ್ಲಿ 30 ಜನರ ಬ್ಲಡ್ ಅಲ್ಲಿ ವೈರಸ್ ಅಟ್ಯಾಕ್ ಆಗಿದೆ ಸರ್. ಏನಮ್ಮ ಹೇಳ್ತಿದ್ಯಾ? ಈ ವಿಷಯನ ಈ ಊರಿನ ಕೌನ್ಸಿಲರ್ ಡಾಕ್ಟರ್ಸ್ಗೆಲ್ಲ ದುಡ್ಡು ಕೊಟ್ಟು ಈ ವಿಷಯನ ಹೇಳ್ಬೇಡಿ ಅಂತ ಹೇಳಿದ್ರು ಸರ್. ಇವಾಗ ಇವರೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗತ್ತೆ ಸರ್. ಇನ್ನು ಈ ವೈರಸ್ ಊರಲ್ಲಿ ಇನ್ಯಾರಿಗೆಲ್ಲ ಅಟ್ಯಾಕ್ ಆಗಿದೆಯೋ ಗೊತ್ತಿಲ್ಲ ಸರ್. ತಕ್ಷಣ ಬ್ಲಡ್ ಸ್ಯಾಂಪಲ್ ತಗೋಬೇಕು. ಇದು ಇನ್ನು ಯಾವ ಮಟ್ಟಕ್ಕೆ ಸೀರಿಯಸ್ ಆಗಿ ಹೋಗುತ್ತೋ ಗೊತ್ತಿಲ್ಲ ಸರ್. ಆದ್ರೆ ಏನೋ ತುಂಬಾ ದೊಡ್ಡದಾಗಿ ತೊಂದರೆ ಆಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ಸರ್. ಇದನ್ನ ಯಾಕಿಷ್ಟು ಒತ್ತಿ ಹೇಳ್ತಾ ಇದೀನಂದ್ರೆ, ಆ ವೈರಸ್ ಇಂದ ಬಳಲ್ತಾ ಇರೋರಲ್ಲಿ ಒಂದು 3 ವರ್ಷದ ಮಗುನೂ ಇದೆ ಸರ್. ಇದನ್ನ ಹೇಗಾದ್ರೂ ನೀವೇ ಗವರ್ಮೆಂಟ್ ಲೆವೆಲ್ಗೆ ದೊಡ್ಡ ಇಶ್ಯೂ ಮಾಡಿ ಸರಿ ಮಾಡ್ಬೇಕು ಸರ್. ಇದ್ ಬಿಟ್ಟು ಬೇರೆ ದಾರಿ ಇಲ್ಲ ಸರ್. ಈ ಊರಲ್ಲಿರೋ ದೇವ್ರ ಬೆಲೆ ಈ ಊರವರು ಗೊತ್ತಾಗಲ್ಲ. ಅಣ್ಣ, ಗೆಳೆಯ ಹೋರಾಟ ಅಂತ ಪುರಾಣದಲ್ಲಿ ಬರೋ ಕರ್ಣನ್ ತರ ಸುತ್ತಿದ್ರೆ ಊಟಕ್ಕೂ ನಾಯಿ ತರ ಅಲಿಬೇಕಾಗುತ್ತೆ. ನಾನ್ ಬದುಕ್ಬೇಕು, ಸಂತೋಷವಾಗಿ ಬದುಕ್ಬೇಕು. ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ? ಕಾಮರಾಜನ ಹಣದಾಸೆಯನ್ನ ಬಳಸ್ಕೊಂಡು ಕೌನ್ಸಿಲರ್ ಇನ್ಯಾರು ರಾಜಕಾರಣಿಗಳ ವಿರುದ್ಧ ಮಾತಾಡದೇ ಇರೋ ಹಾಗೆ ಮಾಡ್ದ. ಅಗತ್ಯಕ್ಕಾಗಿ ರಾಜಕಾರಣಿಗಳನ್ನ ಎದುರಾಕೊಂಡು ನಾವು ಏನನ್ನೂ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಕಾಮರಾಜನ ಈ ದ್ರೋಹ ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ. ಸಾಮಾನ್ಯ ಜನ ಪ್ರತಿಯೊಬ್ಬರು ಸಮಾಜದಲ್ಲಿ ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ರಾಜಕೀಯ ಕಲ್ತ್ಕೊಳ್ಳಿ. ಜಿಲ್ಲೆಯಿಂದ ವೈದ್ಯಕೀಯ ತ್ಯಾಜ್ಯಗಳನ್ನು ಎಲ್ಲಿಗೆ ತಂದು ಎಸೆಯುತ್ತಿದ್ದಾರೆ ಎಂಬ ಆರೋಪಗಳು ತುಂಬಾ ವರ್ಷಗಳಿಂದ ಬರುತ್ತಿವೆ. ಆಸ್ಪತ್ರೆ ಕಸನೆಲ್ಲ ತಂದು ಇಲ್ಲೇ ಹಾಕ್ತಾ ಇರ್ತಾರೆ. ಮಳೆಗಾಲ ಆದ್ರೂ ಇನ್ನೂ ಮಳೆನೇ ಬಂದಿಲ್ಲ ನೋಡಿ. ಅದು ಅಲ್ಲದೆ ಸುತ್ತಮುತ್ತ ಇಲ್ಲಿ ವಾಸನೆಗೆ ಬದುಕಕ್ಕೆ ಆಗ್ತಾ ಇಲ್ಲ. ದುರ್ನಾತ ಅಂತೂ ತುಂಬಾ ಜಾಸ್ತಿ ಆಗೋಗಿದೆ. ಸರ್ಕಾರದವರಂತೂ ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊತಾ ಇಲ್ಲ. ಈ ಜಾಗದಿಂದಾನೇ ಸ್ಕೂಲ್ಗೆ ಹೋಗ್ಬೇಕು. ಹೋಗೋ ದಾರಿಲಿ ತುಂಬಾ ಸ್ಮೆಲ್ ಬರುತ್ತೆ. ಎಲ್ಲಾ ಅಕ್ಕಪಕ್ಕದಲ್ಲಿರೋ ಗಲೀಜ್ ನೀರೆಲ್ಲ ಇಲ್ಲೇ ಬಂದ್ ಸೇರುತ್ತೆ. ನಾಯಿ ಸತ್ರುನು ಹಂದಿ ಸತ್ರುನು ಎಲ್ಲಾನು ಇಲ್ಲೇ ಎಸಿತಾ ಇದ್ದಾರೆ. ಅದರಿಂದ ಸಮಸ್ಯೆ ಆಗ್ತಿದೆ. ಸಿಟಿಯಲ್ಲಿ ಇರುವಂತಹ ಕಸನೆಲ್ಲ ಊರಲ್ಲಿ ವಿಲೇವಾರಿ ಮಾಡೋದ್ರಿಂದ ಊರಿನ ಜನರಿಗೆ ಬೇಸರ ಉಂಟಾಗಿದೆ. ಈ ಊರಿನಲ್ಲಿ ಕಸನ ಹಾಕೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ಊರಿನ ಜನಗಳು ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲ್ ಆಗಿ ನೀವು ನೋಡ್ತಿದ್ದೀರಲ್ಲ, ನೀವು ನೋಡಿದ್ರಲ್ಲಿ ಹುಳ ಬರ್ತಿದೆ. ಹುಳ ಇದೆ, ಇದರಿಂದ ನಮ್ಗೆ ಚರ್ಮದ ರೋಗ ಬರುತ್ತೆ, ಭೂಮಿ ನೀರು ಹಾಳಾಗುತ್ತೆ, ರೈತರ ಜಮೀನು ಹಾಳಾಗುತ್ತೆ. ಈಗ ನೀವೇ ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿ ಕಸ ತುಂಬೋಗಿದೆ. ನಾವು ಇಲ್ಲಿಗೆ ಬಂದು 49 ದಿನ ಆಯ್ತು. ಇಲ್ಲಿಗೆ ನಮ್ಗೆ ಇಲ್ಲಿ ಊಟ ಮಾಡೋದಕ್ಕೂ ಹಣ ಇಲ್ಲ, ನೀರಿಲ್ಲ. ನಿನ್ನೆ ಕೋರ್ಟ್ ಇಂದ ಒಂದು ಆರ್ಡರ್ ಸಿಕ್ಕಿದೆ. ಈ ಗಾಳಿನ ಇವಾಗ ಬಿಟ್ಬಿಟ್ರೆ ಇಲ್ಲಿಂದ ನಾವು ಹೊರಟೋಗ್ಬಿಡ್ತೀವಿ. ಇನ್ಮೇಲೆ ಲೋಡ್ ತಗೊಂಡು ಇಲ್ಲಿ ಬರೋದಿಲ್ಲ. ಇದನ್ನ ತಗೊಂಡ್ ಬಂದು 2 ಗಂಟೆಗೆ ಇಲ್ಲಿ ಹಾಕಿದ್ರು. ಇದು ಹಾಕಿ 1 ಕಿಲೋಮೀಟರ್ ಸುತ್ತಮುತ್ತ ಬರೀ ಸ್ಮೆಲ್, ಕಪ್ಪು ನಾತ.
ನಾವು ಪೊಲೀಸ್ ಅವ್ರಿಗೆ ಮತ್ತೆ ಕಮಿಷನರ್ಗೆ ಮತ್ತೆ ತಹಸೀಲ್ದಾರ್ಗೆ ಎಲ್ಲರಿಗೂ ತಿಳಿಸಿದ್ವಿ, ಆದ್ರೆ ಏನು ಕ್ರಮ ತಗೊಳ್ಳಿಲ್ಲ. ವೇಸ್ಟ್ ಹಾಕೋದ್ರಿಂದ ಅದರಿಂದ ಪಬ್ಲಿಕ್ಗೆ ಬಂದ್ಬಿಟ್ಟು ತುಂಬಾ ಕಾಯಿಲೆ ಬರೋ ಅಪಾಯ ಜಾಸ್ತಿ ಇದೆ. ಇದೆಲ್ಲ ಬಂದು ಸುಟ್ಟಿದ್ರೆ ಮಾತ್ರನೇ ಇದೆಲ್ಲ ಡಿಸ್ಟ್ರಾಯ್ ಆಗುತ್ತೆ, ಇಲ್ಲಾಂದ್ರೆ ಅದು ಹರಡಕ್ ಶುರು ಆಗುತ್ತೆ. ನಾಯಿ, ಬೆಕ್ಕು, ಆಮೇಲೆ ಮನೇಲಿರೋ ಇಲಿ ಇದೆಲ್ಲ ಅದ್ರ ಹತ್ರಕ್ಕೆ ಹೋಗ್ಬಿಟ್ಟು ಮತ್ತೆ ಮನೆ ಒಳಗಡೆ ಬಂದ್ಮೇಲೆ ಅದೆಲ್ಲ ನಮಗೂ ಹರಡೋ ಅಪಾಯ ಜಾಸ್ತಿ ಇದೆ. ಇಲ್ಲಿ ಇಷ್ಟು ಸ್ಕ್ರಾಪ್ ಎಲ್ಲ ಇದೆ, ಇದನ್ನ ತೆಗೆಯೋದಕ್ಕೆ ಇನ್ನು 10 ದಿನ ಆಗುತ್ತೆ, 11 ದಿನ ಆಗುತ್ತೆ, 12 ದಿನ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಸೋಮವಾರ ಬರ್ತೀನಿ, ನಾಳೆ ಬರ್ತೀನಿ, ಮಂಗಳವಾರ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಕಸದ ತೊಟ್ಟಿಗೆ ರಾತ್ರಿ ಹೊತ್ತಿನಲ್ಲಿ ವೈದ್ಯಕೀಯ ತ್ಯಾಜ್ಯಗಳನ್ನು ತಗೊಂಬಂದು ಎಸಿತಾ ಇದ್ದಾರೆ ಅನ್ನೋ ಹೋರಾಟ ಮಾಡಿದ್ರು. ಅದರಿಂದಾಗಿ ಈಗ ಆ ಸಮಸ್ಯೆಗೆ ಪರಿಹಾರ ನೀಡಲಾಗಿದೆ.